ಎಲ್ರಿಗೂ ನಮಸ್ಕಾರ. ಮುಂಚಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶುಕ್ರವಾರದ ಈ ಶುಭ ದಿನ, ಶುಭ ಮಾಸದಲ್ಲಿ ಯಾವೆಲ್ಲ ವಿಶೇಷವಾದ ವಿಚಾರ ಹೊತ್ತು ಬಂದಿದ್ದಾರೆ ಕೇಳೋಣ. ಮೊದಲಿಗೆ ಸ್ವಾಗತಿಸೋಣ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಹಾಗೆ ವೇದಾಗಮ ಪಂಡಿತರು ಆಗಿರುವಂತಹ ವಾಚಸ್ಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ಧನ್ಯವಾದ ಮತ್ತು ನಮಸ್ಕಾರ. ದಯಮಾಡಿ ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ಅದಕ್ಕೂ ಮುನ್ನ ಒಂದು ಶ್ಲೋಕ. ಓಂ ಶಕ್ರಾದಯ ಸುರಗಣಾ ನಿಹತೇತಿ ವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೇ ಚ ದೇವ್ಯ ತಾಂ ತುಷ್ಟುವಃ ಪ್ರಣತಿ ನಮ್ರ ಶಿರೋಧರಾಂ ಸಾ ವಾಗ್ಭಿಃ ಪ್ರಹರ್ಷ ಫುಲಕೋದ್ಗಮ ಚಾರುದೇಹಾಃ ದೇವ್ಯಾಯ ಯಾ ತತಮಿದಂ ಜಗದಾತ್ಮಶಕ್ತ್ಯಾ ನಿಶ್ಶೇಷ ದೇವಗಣಶಕ್ತಿ ಸಮೂಹಮೂರ್ತ್ಯಾ ತಾಮಂಬಿಕಾಮಿಖಲ ದೇವ ಮಹರ್ಷಿ ಪೂಜ್ಯಾಂ ಭಕ್ತ್ಯಾ ಅನತಾಸ್ಮ ವಿದಧಾತು ಶುಭಾನಿ ಸಾನಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಜೊತೆಯಲ್ಲಿ ಯಾರ್ಯಾರು ಒಂದು ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ, ವಾರ್ಷಿಕೋತ್ಸವಾದಿ ಮಂಗಳಾಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸಲಿ, ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡಿ ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹ ಕೊಡಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆಗೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಪಂಚಮಿಯ ದಿವಸ. ಇವತ್ತು ಮಧ್ಯಾಹ್ನದ ಒಳಗೇನೆ ಷಷ್ಠಿ ಕೂಡ ಬರ್ತದೆ. ಪಿತೃಪಕ್ಷ ಆರಂಭ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಶುಕ್ರವಾರ, ಇವತ್ತು ಭರಣಿ ನಕ್ಷತ್ರ ಇದೆ. ಮೇಷರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಸುಮಾರು 3-4 ಗಂಟೆ ಅಷ್ಟೊತ್ತಿಗೆ ಕೃತಿಕಾ ನಕ್ಷತ್ರ 2ನೇ ಚರಣಕ್ಕೆ ಹೋದಾಗ ವೃಷಭ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಇವತ್ತು ವ್ಯಾಘಾತ ಅನ್ನುವಂತಹ ಒಂದು ಯೋಗ ಇದೆ, ಜೊತೆಯಲ್ಲಿ ತೈತಿಲ ಅನ್ನುವಂಥ ಕಾರಣ ಇದೆ. ಇದು ಇವತ್ತಿನ ಪಂಚಾಂಗದ ಸ್ಥಿತಿ. ನೆನಪಿಟ್ಕೊಳ್ಳಿ, ಪಂಚಮಿ ತಿಥಿ, ಭರಣಿ ನಕ್ಷತ್ರ, ವ್ಯಾಘಾತ ಯೋಗ, ಶುಕ್ರವಾರದ ಜೊತೆಯಲ್ಲಿ ಇರತಕ್ಕಂಥದ್ದು ತೈತಿಲ ಕಾರಣ. ಇನ್ನು ಇದರ ಜೊತೆಯಲ್ಲಿ ಇವತ್ತಿನ ಪಂಚಾಂಗದ ಗ್ರಹ ಸ್ಥಿತಿಯನ್ನು ನೋಡಿದರೆ, ದಿವಸದ ಮುಕ್ಕಾಲು ಭಾಗ, ಹಗಲಿನ ಮುಕ್ಕಾಲು ಭಾಗ ಮೇಷರಾಶಿಯಲ್ಲಿರ್ತಕ್ಕಂತಹ ಚಂದ್ರ, ವೃಷಭದಲ್ಲಿ ಯಾವುದೇ ಗ್ರಹ ಇಲ್ಲ, ಮಿಥುನದಲ್ಲಿ ಗುರು ಇದ್ದಾನೆ, ಕರ್ಕಾಟಕದಲ್ಲಿ ಶುಕ್ರ ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ರವಿ, ಬುಧ, ಕೇತು, ಕನ್ಯಾ ರಾಶಿಯಲ್ಲಿ ಮಂಗಳ ಇದ್ದಾನೆ, ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆಯೇ ಕುಂಭ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ ಅಂತಕ್ಕಂಥದ್ದಿದೆ. ವೀಕ್ಷಕರು, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಜಿ, 12 ರಾಶಿಯವರು ಬಹುಶಃ ಕಾಯ್ತಿರ್ತಾರೆ, ಏನಿರಬಹುದು ಈ ದಿನ ನಮ್ಗೆ ಹೇಗಿರಬಹುದು ಅಂತ ದಯಮಾಡಿ ತಿಳಿಯಪಡಿಸಿ. ಆಗಲಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ದುಡ್ಡು ಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ವಿದ್ಯಾರ್ಥಿಗಳಿಗೆ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ವ್ಯಾಪಾರ ವ್ಯವಹಾರದಲ್ಲಿ, ಎಲ್ಲ ವಿಭಾಗದಲ್ಲಿ ಮೇಷರಾಶಿಯವರ ಇವತ್ತಿನ ದಿನ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರದ 2ನೇ ಚರಣಕ್ಕೆ ಅರ್ಥಾತ್ ವೃಷಭ ರಾಶಿಗೆ ಚಂದ್ರ ಹೋದಾಗಲೂ ಕೂಡ ಇದೇ ಪರಿಸ್ಥಿತಿ ಅಂತಕ್ಕಂಥದ್ದು ಮುಂದುವರಿಯುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಮೇಷರಾಶಿಯವರು ಇವತ್ತು ಆನಂದದಿಂದ ದಿನವನ್ನು ಕಳೆಯಬಹುದು. ಆದರೆ ಸಾಡೆ ಸಾತಿ ಆರಂಭ ಆಗಿದೆ. ನಾಳೆ ಶನಿವಾರ ಇದೆ, ಕೃತಿಕಾ ನಕ್ಷತ್ರ ಕೂಡ ಇದೆ ಆರಂಭದಲ್ಲಿ. ಅರ್ಥಾತ್ ಏನು ಅಂತಂದರೆ, ಮೇಷರಾಶಿಯವರು ನಾಳೆಯ ದಿವಸ ನಮ್ಮ ಕಾರ್ಯಕ್ರಮ ನೋಡೋದಕ್ಕಿಂತ ಮೊದಲೇ ಬೆಳಗ್ಗೆ ಮುಂಚೆ ಒಂದು 5-5:30 ಅಷ್ಟೊತ್ತಿಗೇ ಬನ್ನಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದು, ಎಳ್ಳು ಗಂಟು ಹಚ್ಚೋದಿದ್ದರೆ ಸೂರ್ಯೋದಯಾತ್ ಪೂರ್ವಂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದರೆ ತುಂಬ ಒಳ್ಳೆಯದು. ಇದರ ಜೊತೆಯಲ್ಲಿ ಇವತ್ತು ಶಿವಾರಾಧನೆಯನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆರಂಭದಲ್ಲಿದ್ದರೂ ಕೂಡ ಆ ನಂತರದಲ್ಲಿ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಬರುತ್ತೆ, ಸಮಾಧಾನ ಕೂಡ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಬದಲಾಗಿ
ಇನ್ನೊಂದು ಬಹಳ ಮುಖ್ಯವಾದ್ದೇನಂತಂದರೆ ಸ್ವಲ್ಪ ಮಟ್ಟಿಗೆ ಮಧ್ಯಾಹ್ನದ ನಂತರ ಯಾವಾಗ ರಾಶಿಗೆ ತೃತೀಯಾಧಿಪತಿ ಗುರುವಿನಿಂದ ವ್ಯಯಭಾವಕ್ಕೆ ಪ್ರವೇಶವನ್ನು ಮಾಡ್ತಾನೆ, ಆಗ ಸ್ವಲ್ಪ ಸಾಯಂಕಾಲ ಆಗ್ತಾ ದೇವ್ರ ಪೂಜೆ ಅಥವಾ ಸಂಜೆ ಹೊತ್ತು ಮೆಡಿಟೇಷನ್ ಮಾಡೋ ಅಭ್ಯಾಸ ಇರತಕ್ಕಂಥವ್ರು ಯಾರಿದ್ದಾರೆ ವೃಷಭ ರಾಶಿಯವರು, ಅಂಥವರಿಗೆ ಸ್ವಲ್ಪ ಅಸಮಾಧಾನ, ಒಂದು ಥರ ಏನೋ ಇವತ್ತು ಪೂಜೆ ಮಾಡೋದಕ್ಕೆ ಮೂಡಿಲ್ಲ, ಯಾಕೋ ಸಮಾಧಾನ ಇಲ್ಲ ಅನ್ನೋ ಥರ ಪ್ರಸಂಗ ಕಾಣಿಸಬಹುದು. ಆದರೆ ನೆನಪಿಟ್ಕೊಳ್ಳಿ, ಇವತ್ತು ಶುಕ್ರವಾರ ಇದೆ. ಕೃತಿಕಾ ನಕ್ಷತ್ರದಲ್ಲಿ ಬಂದಾಗ ಎಲ್ಲ ರೀತಿಯ ದೋಷಗಳನ್ನು, ಯಾಕೆಂದರೆ ಕೃತಿಕಾ ನಕ್ಷತ್ರ ಅಗ್ನಿರ್ದೇವತ, ಹಾಗಾಗಿ ಆ ಒಂದು ಅಗ್ನಿದೇವತಾಕವಾದ ನಕ್ಷತ್ರವಾಗಿರೋದರಿಂದ ಸಾಯಂಕಾಲ ಇವತ್ತು ತುಪ್ಪದ ದೀಪವನ್ನು ಹಚ್ಚಿದ ಪಕ್ಷದಲ್ಲಿ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ ತುಪ್ಪದ ದೀಪ ಹಚ್ಚಿ ಪೂಜೆ ಇತ್ಯಾದಿಗಳನ್ನು ಮಾಡಿದ ಪಕ್ಷದಲ್ಲಿ ಸಾಕಷ್ಟು ಅನುಗ್ರಹ ಅಂತಕ್ಕಂಥದ್ದು ದೊರಕುತ್ತೆ. ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಕಾರಣ ಧನಾಧಿಪತಿ ವ್ಯಯಕ್ಕೆ ಬರ್ತಕ್ಕಂಥದ್ದು, ಅವನಿಗೆ ಶನಿಯ ದೃಷ್ಟಿ ಕೂಡ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ. ಅರ್ಥಾತ್ ಎಲ್ಲಿ ಜಾಬ್ಗೆ ಹೋಗ್ತಿರಲ್ಲ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಕುತಂತ್ರ ನಡೀತಕ್ಕಂಥ ಲಕ್ಷಣಗಳು ಕಾಣಿಸ್ತಿದೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಅದು ಪರಿವರ್ತನೆ ಯೋಗ ಕೂಡ. ಟ್ರಾನ್ಸ್ಫರ್ ಇತ್ಯಾದಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ತೊಂದರೆ ಆಗೋ ಲಕ್ಷಣ ಕಾಣಿಸುತ್ತೆ. ಧನಹಾನಿ ಯೋಗವನ್ನು ಹೇಳಬಹುದು. ಹಾಗಾಗಿ ವಿನಾಕಾರಣ ಅನಾವಶ್ಯಕ ಯಾರೋ ಸಂಬಂಧ ಇಲ್ಲದೆ ಇರುವಂಥವರಿಗೆಲ್ಲ ದುಡ್ಡು ಕಾಸು ಕೊಟ್ಟು ಸಿಕ್ಕಾಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ಬೇಸರ ಕೂಡ ಆಗುತ್ತೆ. ದುಡ್ಡು ನಷ್ಟವಾಗುತ್ತದೆಯೇ ಹೊರತು ಕೆಲಸ ಆಗುತ್ತದೆ ಅಂತ ಹೇಳೋದು ಕಷ್ಟ. ಭಾವೇ ಕಾರಕ ನಾಶಕ ಅಂತ ಹೇಳುತ್ತೆ. ಹಾಗಾಗಿ ಯಾವ ಶನಿ ಕರ್ಮಭಾವದಲ್ಲಿದ್ದಾನೆ, ಸರ್ಕಾರಿ ಉದ್ಯೋಗಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು ಮಿಥುನ ರಾಶಿಯವರು ಯಾರಿದ್ದೀರಿ, ಅಂಥವ್ರು ಏನಾದರೂ ದುಡ್ಡು ಕಾಸಿನ ಬಗ್ಗೆ ಮಾತುಕತೆಗಳಾಗಿದ್ದ ಪಕ್ಷದಲ್ಲಿ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ಒಂದು 5 ಲಕ್ಷ ಕೊಡಿ ಅರೇಂಜ್ ಮಾಡಿಕೊಡ್ತೀವಿ, 10 ಲಕ್ಷ ಕೊಡಿ ಸೆಟ್ ಮಾಡಿಕೊಡ್ತೀವಿ, ಈ ಥರ ಹೇಳೋರೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ಬ್ಲೈಂಡಾಗಿ ನಂಬಿ ತೊಗೊಂಡೋಗಿ ದುಡ್ಡು ಕೊಟ್ಕೊಂಡ್ರೆ ಗಾದೆ ನಿಮಗೆಲ್ಲ ಗೊತ್ತು. ಕೊಟ್ಟವನು ಕೋಡಂಗಿ ತಗೊಂಡವನು ವೀರಭದ್ರಾಡಿ, ಆ ಥರ ಆಗುತ್ತೆ. ಸುಮ್ಮನೆ ಆ ಥರ ಕೆಲಸಗಳಿಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆ ವಹಿಸಿ, ಆಯಿತಾ. ಜೊತೆಯಲ್ಲಿ ಇವತ್ತು ಸಾಧ್ಯವಾದರೆ ಸುದರ್ಶನ ಮಹಾವಿಷ್ಣುವನ್ನು ಧ್ಯಾನ ಸ್ಮರಣೆಗಳನ್ನು ಮಾಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಸೆಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಯಾಕೆ ಅಂತಂದರೆ ವ್ಯಯಭಾವದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಮಟ್ಟಿಗೆ ಶತ್ರುಗಳನ್ನು ದೂರ ಮಾಡ್ತಾನೆ. ಹಿತಶತ್ರುಗಳು ಅಂಥೇಳಿ ಜೊತೆಯಲ್ಲೇ ಇದ್ದು ಕತ್ರಿ ವ್ಯವಹಾರ ಮಾಡ್ತಿರ್ತಾರಲ್ಲ, ಅಂಥವ್ರನ್ನೆಲ್ಲ ಸ್ವಲ್ಪ ದೂರ ಮಾಡ್ತಕ್ಕಂಥ ಅವಕಾಶ ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ವೃದ್ಧಿ ಅಂತಕ್ಕಂಥದ್ದು ಕಾಣುತ್ತೆ. ಯಾರಿಗೆ ವೈರಲ್ ಫೀವರ್ ಇರಬಹುದು ಅಥವಾ ಜ್ವರ ಇರಬಹುದು, ಶೀತ ಪ್ರಕೃತಿ ಇರಬಹುದು, ಅಂಥವ್ರು ಏನು ಆರೋಗ್ಯದಲ್ಲಿ ವ್ಯತ್ಯಯವನ್ನು ಅನುಭವಿಸ್ತಾ ಇದ್ದಾರೆ ಅಂಥವರಿಗೆಲ್ಲ ಸಾಕಷ್ಟು ಆರೋಗ್ಯದಲ್ಲಿ ಚೇತರಿಕೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಆದರೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಅದರ ಒಂದು ಸೈಡ್ ಎಫೆಕ್ಟಿಂದಾಗಿ ಸ್ವಲ್ಪ ಮಟ್ಟಿಗೆ ಒಂದು 2-3 ದಿನ ಹೊಟ್ಟೆ ಭಾಗದಲ್ಲಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಕಾಣಿಸುತ್ತೆ. ಇದಕ್ಕೆ ಮನೆಯಲ್ಲಿ ಚಿಕಿತ್ಸೆ ಮಾಡುವಂಥದ್ದನ್ನು ಒಂದು ಹೇಳ್ತೀನಿ. ಬೆಚ್ಚಗಿನ ನೀರು ತಗೊಳ್ಳಿ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಬಿಸಿ ಇರಬೇಕು, ತೀರ ತಣ್ಣಗಿರಬಾರ್ದು, ಹಾಗಂತ ತುಂಬ ಬಿಸಿನೂ ಇರಬಾರ್ದು. ಆ ನೀರಿಗೆ ಒಂದು 200ರಿಂದ 250 ml ನೀರಿದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಸಂಪೂರ್ಣವಾಗಿ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಸ್ವಲ್ಪ ಸೈಂಧವ ಲವಣ ಅಂತ ಬರ್ತದೆ, ಸೈಂಧವ ಲವಣವನ್ನು ಒಂದು ಶೇಂಗಾ ಬೀಜದಷ್ಟು ಹಾಕಿ ಅದಕ್ಕೆ. ಆನಂತರ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು, ಟೀ ಸ್ಪೂನ್ ಅಂತ ಹೇಳ್ತಾರಲ್ಲ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹುರಿದು ಪೌಡ್ರ್ ಮಾಡಿ ಅದಕ್ಕೆ ಸೇರಿಸಿ. ಲೈಟಾಗಿ ಹುರಿಬೇಕು, ತೀರಾ ಕಪ್ಪಾಗುವಷ್ಟು ಹುರಿಬಾರ್ದು. ಹುರಿದು ಪೌಡ್ರ್ ಮಾಡಿ ಅದಕ್ಕೆ ಸೇರಿಸಿ ಅದನ್ನು ಕುಡಿಯೋದ್ರಿಂದ ಸಾಕಷ್ಟು ಈ ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಜೊತೆಯಲ್ಲಿ ಜೀರ್ಣಕ್ಕೋಸ್ಕರವಾಗಿ ಅಗಸ್ತ್ಯರನ್ನು ಸ್ಮರಣೆ ಮಾಡಿ, ಕೈಯನ್ನು ಬಲಗೈಯನ್ನು ಹೀಗೆ ಹೊಟ್ಟೆ ಮೇಲೆ ಇಟ್ಟುಕೊಂಡು ಅಗಸ್ತ್ಯರ ನಾಮಸ್ಮರಣೆ ಮಾಡಿ ಜೀರ್ಣಾಂಗ ವ್ಯವಸ್ಥೆ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ತೆಗೆದುಕೊಳ್ಳೋಣ ಪುಟ್ಟ ವಿರಾಮವನ್ನ. ಗುರುಗಳೇ, ಇವತ್ತು ಯಾವ ವಿಶೇಷವಾದ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ? ಕ್ಷೇತ್ರಕ್ಕೆ ಇವತ್ತು ಕ್ಷೇತ್ರ ವಿಭಾಗ ಬೇಡ ಅಂತ ಅಂದ್ಕೊಂಡೆ. ಕಾರಣ ಏನು ಅಂತಂದರೆ, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಹಿಮೆ ಇರುತ್ತಲ್ವ, ವಿಶೇಷ. ಆ ಕ್ಷೇತ್ರ ಮಹಿಮೆ ಹಿಂದೆ
ನಾವು ಅನೇಕ ಕಡೆಗಳಲ್ಲಿ ಪರಶುರಾಮ 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 ಕ್ಷೇತ್ರ ಅಂತ ಹೇಳಿ ಅಲ್ವಾ. ಈಗ ನಮ್ಮ ದಕ್ಷಿಣ ಕನ್ನಡದ ಅನೇಕ ಕ್ಷೇತ್ರಗಳ ಬಗ್ಗೆ ಬರುವಾಗೆಲ್ಲ ನಾನು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಿದ್ದೆ ಅಲ್ವಾ. ಈ ಪರಶುರಾಮರ ಅವತಾರದ ಹಿಂದಿಂದ ಒಂಚೂರು ನೋಡ್ಕೊಂಬರೋಣ ಇವತ್ತು. ಹೇಗೆ ಪರಶುರಾಮರ ಅವತಾರ ಆಯಿತು ಅಂಥೇಳಿ. ನಮಗೆಲ್ಲರಿಗೂ ಯುಗಗಳ ಬಗ್ಗೆ ಗೊತ್ತು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂಥೇಳಿ. ಆ ಯುಗದ ವ್ಯಾಪ್ತಿ ಎಷ್ಟು ಕಾಲ ಇರುತ್ತೆ ಅಂತಂದರೆ 4,32,000 ವರ್ಷಗಳ ಕಾಲ ಕಲಿಯುಗ. ಇವಾಗ ಎಷ್ಟೇ ವರ್ಷದಲ್ಲಿ? ಈಗ ಇನ್ನೂ ಜಸ್ಟ್ 5,500 ವರ್ಷ ಆಯ್ತು ಅಷ್ಟೇ ಕಲಿಯುಗ ಶುರುವಾಗಿ. 5,000 ಅಷ್ಟೇ. ನೀವು 4 ಲಕ್ಷ ಪ್ಲಸ್ ಅಂತ ಹೇಳಿ 4,26,000 ಚಿಲ್ಲರೆ ವರ್ಷ ಇನ್ನು ಬಾಕಿ ಇದೆ. ಹಂಗಿದ್ರೆ ವೀಕ್ಷಕರೇ ಆರಾಮಾಗಿರಿ. ಕೆಲವರೆಲ್ಲ ಕಲಿಯುಗ ಅಂತ್ಯಕ್ಕೆ ಬರ್ತಿದೆ, ಅದಕ್ಕೆ ನಾವು ಮಾರಣಾಂತಿಕ ಕಾಯಿಲೆಗಳನ್ನು ನೋಡ್ತಾ ಇದೀವಿ, ಪ್ರಳಯ ಆಗತ್ತೆ. ಆರಂಭದ ಹಂತದಲ್ಲಿದ್ದೇವೆ ನಾವು, ಇನ್ನು ಕಾಲ್ಭಾಗ ಕೂಡ ಆಗಿಲ್ಲ ಕಲಿಯುಗದಲ್ಲೇ. ಪ್ರಥಮ ಪಾದ 1,08,000 ವರ್ಷ ಕಳೆದ ನಂತರ ಒಂದು ಪಾದ ಕಳಿತು ಅಂತ. ಇನ್ನು ಆರಂಭದ ಹಂತದಲ್ಲಿಯೇ ಈ ಪರಿಸ್ಥಿತಿಲಿದ್ದೇವೆ. ಇನ್ನೊಂದು 50,000 ವರ್ಷ ಹೋದು ಏನು ಅಂತ ಯೋಚನೆ ಮಾಡ್ಬೇಕು ನಾವು. ಘೋರ ಕಲಿಯುಗ ಅಂತ ಹೇಳ್ತಾರೆ. ಇದ್ರ ಹಿಂದಿಂದು ದ್ವಾಪರ ಯುಗ ಕಳೆದಿದೆ 8,64,000 ವರ್ಷ. ಅದ್ರ ಹಿಂದಿಂದು ತ್ರೇತಾಯುಗ ಕಳೆದಿದೆ, ಅದ್ರ ಹಿಂದಿಂದು ಕೃತಯುಗ. ಆ ಕೃತಯುಗದಲ್ಲಿ ಆಗಿದ್ದು ಪರಶುರಾಮರ ಅವತಾರ. ಪರಶುರಾಮರ ಅವತಾರಕ್ಕೆ ಹಿಂದೆ ಒಂದು ಘಟನೆ ನಡೆಯುತ್ತೆ, ಅದನ್ನು ಇವತ್ತು ನೋಡೋಣ. ರುಚಿಕ ಅನ್ನುವಂಥ ಒಬ್ಬ ಮಹರ್ಷಿ, ಆ ರುಚಿಕ ಮಹರ್ಷಿ ತಪಸ್ಸಿ ಕೂತಿರ್ತಾನೆ. ಅದೇ ಸಂದರ್ಭದಲ್ಲಿ ಇವತ್ತು ನಾವು ಏನು ಮಹಾಭಾರತ ಕಥೆಯಲ್ಲಿ ಕೇಳ್ತೀವಲ್ಲ, ಹಸ್ತಿನಪುರ ಅಂಥೇಳಿ, ಆ ಹಸ್ತಿನಪುರದಲ್ಲಿ ಚಂದ್ರವಂಶದ ರಾಜ್ಯಭಾರ ನಡೀತಾ ಇರ್ತಿತ್ತು. ಅದಕ್ಕೆ ಹಿಂದೆ ಅಯೋಧ್ಯೆಯಲ್ಲಿ ಸೂರ್ಯವಂಶದ ರಾಜ್ಯಭಾರ ನಡೀತಾ ಇರ್ತಿತ್ತು. ಆ ಸಂದರ್ಭದಲ್ಲಿ ಗಾಧಿ ಅನ್ನುವ ಮಹಾರಾಜ ಹಸ್ತಿನಪುರದಲ್ಲಿ ರಾಜ. ಅವನಿಗೆ ಒಬ್ಬಳು ರಾಣಿ ಸತ್ಯವತಿ ಅಂತ, ಅವರಿಗೆ ಒಬ್ಬ ಮಗಳು ಸುಶೀಲಾ ಅಂತ. ಈ ರುಚಿಕ ಮಹರ್ಷಿಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತು. ತಪಸ್ವಿ, ವಯಸ್ಸಾಗಿದೆ ಸಾಕಷ್ಟು, ಆದರೆ ದೊಡ್ಡ ತಪಸ್ಸು ಯೋಗ ಸಿದ್ಧಿಯನ್ನು ಪಡ್ಕೊಂಡಿದ್ದು ಗಾಧಿ ಮಹಾರಾಜನಲ್ಲಿ ಬಂದು ಕೇಳ್ತಾನೆ, ನನಗೆ ಮದುವೆ ಮಾಡ್ಕೋಬೇಕು, ನಿನ್ನ ಮಗಳನ್ನು ಕೊಡು ಅಂತ. ಹೇಗಿದೆ ನೋಡಿ, ಯೋಚನೆ ಮಾಡಿ. ಆಕೆ ಇನ್ನೂ ಪ್ರಾಯದ ತರುಣಿ, ಈತನಿಗೆ ಆಗಲೇ ಸುಮಾರು ಒಂದು 50-60 ವರ್ಷ ವಯಸ್ಸಾಗಿದೆ, 18-20 ವರ್ಷದ ಹೆಣ್ಣು. ಕೇಳ್ತಾನೆ, ರಾಜ ಆಯಿತು ಮಾಡ್ಕೊ ಅಂತ ಹೇಳಿ ಕೊಟ್ಬಿಡ್ತಾನೆ ಮಗಳನ್ನ. ಯಾಕಂದ್ರೆ ಹಿರಿಯರು ಕೇಳಿದಾಗ ಇಲ್ಲ ಅನ್ಬಾರ್ದು. ಮತ್ತು ತಪಸ್ವಿಗಳನ್ನು ವಿರುದ್ಧ ಹಾಕೊಳ್ಳೋದು ಹೇಗೆ, ಎದುರು ಹಾಕೊಳ್ಳೋದು ಹೇಗೆ, ಅಷ್ಟು ಧೈರ್ಯ ಇರಲಿಲ್ಲ ಹಿಂದಿನ ರಾಜರಿಗೆ, ಆಡಳಿತ ಮಾಡೋರಿಗೆ. ಇವತ್ತಿನ ಲೆಕ್ಕಾಚಾರ ಬೇಡ, ಅವತ್ತಿಗೆ ಹೋಗೋಣ ನಾವು ವಾಪಸ್. ಆದರೆ ಆ ರುಚಿಕ ಹೇಗೆ ಅಂತಂದರೆ, ತನ್ನ ಯೋಗ ಸಿದ್ಧಿಯಿಂದ ಅವಳಿಗೆ ಸಮಾನ ವಯಸ್ಕನಾಗಿ ತನ್ನನ್ನು ತಾನು ಮಾರ್ಪಾಟು ಮಾಡ್ಕೊಳ್ತಾನೆ ಶರೀರವನ್ನು. ಅವಳಿಗೆ 16-17 ವರ್ಷ, ಈತನಿಗೆ 20-21 ವರ್ಷ ಅನ್ನೋ ರೀತಿಯಲ್ಲಿ ಶರೀರವನ್ನು, ಸೌಷ್ಠವನ್ನು ಬದಲು ಮಾಡ್ಕೊಂಡು ವಿವಾಹ ಮಾಡ್ಕೊಳ್ತಾನೆ. ತಪಸ್ಸಿ ಕೂರ್ತಾನೆ. ಆಕೆ ಕೂಡ ಬಂದು ಸಹಾಯ ಮಾಡ್ತಾಳೆ. ಒಂದು ದಿನ ಏನಾಗುತ್ತೆ, ತನಗೆ ಸಂತತಿ ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಹಾಗೆ ಅಪೇಕ್ಷೆ ಪಟ್ಟಾಗ ಇವನೇನು ಮಾಡ್ತಾನೆ, ಆಯಿತು ವ್ಯವಸ್ಥೆ ಮಾಡೋಣ ಅಂತೇಳಿ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಗಾಧಿ ಮಹಾರಾಜನ ಹೆಂಡತಿ ಈ ಸುಶೀಲಿಯ ತಾಯಿ ಕೂಡ ಅಲ್ಲಿಗೆ ಬರ್ತಾಳೆ ಆಶ್ರಮಕ್ಕೆ. ತಾಯಿ ಮಗಳು ಒಳ್ಳೆ ಖುಷಿಯಿಂದ ಇದ್ದಾಗ ಇವನೇನು ಮಾಡ್ತಾನೆ, ರುಚಿಕ ಮಹರ್ಷಿ ಒಂದು ಹವಿಷ್ಯ ಅನ್ನವನ್ನು ಸಿದ್ಧಪಡಿಸ್ತಾನೆ. ಆ ಅನ್ನವನ್ನು ಸಿದ್ಧಪಡಿಸಿ ಅದಕ್ಕೆ ಅವಳು ಸಂತತಿ ಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾಳಲ್ಲ, ಬ್ರಹ್ಮ ತೇಜಸ್ಸನ್ನು ಅಭಿಮಂತ್ರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಳೆ. ಅದೇ ಸಂದರ್ಭದಲ್ಲಿ ಗಾಧಿ ಮಹಾರಾಜನ ಪತ್ನಿ ಆಗಿರ್ತಕ್ಕಂಥ ಸತ್ಯವತಿ ಕೂಡ ಏನು ಮಾಡ್ತಾಳೆ, ನನಗೂ ಒಂದು ಸಂತತಿ ಬೇಕು, ಇದ್ದಿದ್ದು ಒಬ್ಬ ಮಗಳು, ನೀವು ಮದುವೆ ಮಾಡ್ಕೊಂಬಂದ್ಬಿಟ್ರಿ, ನಮಗೆ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಬೇಕಲ್ಲ ಅಂತ ಹೇಳಿದಾಗ ತಥಾಸ್ತು ಅಂಥೇಳಿ 2 ಹವಿಷ್ಯಾನವನ್ನು ಸಿದ್ಧಪಡಿಸಿ ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟು, ಮಧ್ಯಾಹ್ನದ ಊಟವನ್ನೆಲ್ಲ ಪೂರೈಸಿಬಿಟ್ಟು ಅದಕ್ಕೆ ಅಭಿಮಂತ್ರಣ ಮಾಡಿ ಕೊಟ್ಟು, ನಿಮ್ಮದಿದು ಅಂತ ತೆಗೆದುಕೊಟ್ಬಿಟ್ಟು ಹೊರಟೋಗ್ತಾನೆ. ಇಲ್ಲಿ ಸತ್ಯವತಿಗೆ ಇರುವುದು ಹೆಂಡತಿಗೆ ಸ್ವಲ್ಪ ಹೆಚ್ಚೇನಾದ್ರು ಶಕ್ತಿ, ತಪಶಕ್ತಿ ಹಾಕ್ಬಿಟ್ಟಿದ್ರೆ ಎಷ್ಟಂದ್ರೆ ಹೆಂಡತಿ ಅನ್ನೋ ಮೋಹ ಇರಲ್ವಾ. ಹಾಗಾಗಿ ಏನು ಮಾಡ್ತಾಳೆ, ಮಗಳ ಹತ್ರ, ಮಗಳೇ ನಿನಗಾದ್ರೂ ಇನ್ನೊಂದು ಸರಿ ಮತ್ತೆ ಅಭಿಮಂತ್ರಣೆ ಮಾಡಿ ತಗೋಬೋದು, ಅದು ನನಗಾಗ್ತದೆಯಾ, ಬಂದು ಮತ್ತೆ ಕೇಳೋಕೆ ಸರಿ ಹೋಗ್ತದೆಯಾ, ಹಾಗಾಗಿ ನಿಂದು ನನಗೆ ಕೊಟ್ಬಿಡು, ನಂದು ನೀನು ತೊಗೊಂಬಿಡು ಅಂತೇಳಿ ಭವಿಷ್ಯನವನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಸರಿ, ತಿಂದರು ಎಲ್ಲ ಆಯಿತು. ಸತ್ಯವತಿ ಹೊರಟೋದ್ಲು ವಾಪಸ್ಸು. ಇವಳು ಆಶ್ರಮದಲ್ಲಿದ್ದಾಳೆ ಸುಶೀಲೆ. ರುಚಿಕ ಮಹರ್ಷಿಗಳು ಮಾಧ್ಯಾಹ್ನಿಕಕ್ಕಾಗಿ ಹೋದವರು ವಾಪಸ್ ಬಂದರು, ಕೇಳಿದ್ರು ಭವಿಷ್ಯಾನ್ನ ಭೋಜನ ಆಯಿತಾ? ಆಯಿತು. ಏನು ಮಾಡಿದ್ರಿ? ಏನಿಲ್ಲ, ನಮ್ಮಮ್ಮ ಹಿಂಗೊಂದು, ಅವಳದ್ದು ನಾನು ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅಯ್ಯೋ ಪ್ರಾರಬ್ಧವೇ, ನಿಮ್ಮ ತಾಯಿಗೆ ಕ್ಷತ್ರಿಯನಾಗಿರ್ತಕ್ಕಂಥ ಒಳ್ಳೆ ಪರಾಕ್ರಮ ಆಗಿರ್ತಕ್ಕಂಥ ಒಬ್ಬ ರಾಜ ಬೇಕು, ಅದಕ್ಕೆ ಕ್ಷಾತ್ರ ತೇಜಸ್ಸನ್ನು ಅಭಿಮಂತ್ರಣೆ ಮಾಡಿದ್ದೆ. ಇಲ್ಲಿ ಹೋಗಿ ನಿನಗೆ ಬ್ರಾಹ್ಮ ತೇಜಸ್ಸಿನ ಒಂದು ಹವಿಷ್ಯಾನ್ನವನ್ನು ನಿನಗೆ ಅಭಿಮಂತ್ರಣೆ ಮಾಡಿದ್ದೆ. ಬ್ರಹ್ಮ ತೇಜಸ್ಸಿರುವಂಥ ಒಬ್ಬ ಬ್ರಹ್ಮರ್ಷಿ ಆಗುವಂಥ ಸಾಮರ್ಥ್ಯ ಇರೋವಂಥ ಮಗು ಹುಟ್ಟಲಿ ಅಂತೇಳಿ ನೀ ಅಂಥ ಕೆಲಸ ಮಾಡಿಬಿಟ್ಟೆ ನೀನು. ಇಂಥ ಕೆಲಸ ಮಾಡ್ಬೋದಾ ನೀನು? ಉಲ್ಟಾ ಆಯ್ತಲ್ಲ ಈಗ ಫಲಿತಾಂಶ. ನಿನಗೆ ಉಗ್ರನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನೆ. ಅಯ್ಯೋ,
ಅವಳಿಗೆ ಸಾತ್ವಿಕನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನಲ್ಲ, ಏನು ಮಾಡ್ತೀಯ ಅಂತ ಹೇಳಿದ್ರೆ, ಏನು ಮಾಡೋಕ್ಕಾಗೋದಿಲ್ಲ, ಏನಾದರೂ ನೀವೇ ಅನುಗ್ರಹ ಮಾಡಿ ಅಂತಾಳೆ. ನಾನು ಏನು ಅನುಗ್ರಹ ಮಾಡಿದ್ರು ನಿನಗೆ ಹುಟ್ಟೋ ಮಗನಿಗೂ ಸಿಟ್ಟು ಜಾಸ್ತಿ. ಬೇಡ ಅಂತ ತಡೆದ್ರೆ ಅವನಿಗೆ ಹುಟ್ಟೋನು, ನನ್ನ ಮೊಮ್ಮಗನಿಗಂತೂ ತಡ್ಕೊಳಕ್ಕಾಗದೇ ಇರೋಷ್ಟು ಕೋಪ. ಅಂಥ ಮೊಮ್ಮಗ ಕೂಡ ಬರ್ತಾನೆ, ಏನು ಮಾಡೋದು, ಹೀಗಾಗೋಯ್ತಲ್ಲ. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ಪ್ರಶ್ನೆ ಕೇಳೋದಕ್ಕಿಂತ ಕಥೆಯನ್ನೇ ಮುಂದುವರಿಸೋದು ಲೇಸು ಅಂತ ನನಗನ್ಸ್ತಿದೆ. ನೀವು ಹೇಳಿದ್ರಿ ಗಾದಿ ಮಹಾರಾಜನಿಗೆ ಒಬ್ಬ ಮಗ ಜನಿಸ್ತಾನೆ ಅಂತ, ಯಾರದು ಏನು ಎತ್ತ ಮುಂದುವರಿಸಿ ಗುರುಗಳೇ. ಅದ್ಭುತವಾಗಿದೆ ಕಥೆ ಅದು. ಗಾದಿ ಮಹಾರಾಜನಿಗೂ ಒಂದು ಪುತ್ರ ಸಂತತಿ ಆಗುತ್ತೆ, ಇಲ್ಲಿ ಋಚಿಕನಿಗೂ ಒಂದು ಗಂಡು ಮಗು ಆಗುತ್ತೆ. ಆ ಗಾದಿ ಮಹಾರಾಜನಿಗೆ ಹುಟ್ಟಿರ್ತಕ್ಕಂಥ ಮಗು ಕೌಶಿಕ ಅಂತ, ಅವನಿಗೆ ರಾಜ್ಯಭಾರ ಎಲ್ಲ ಮುಂದೆ ಸಿಕ್ಕತ್ತೆ. ಅವನು ವಸಿಷ್ಠ ಹತ್ರ ಹೋಗಿ ಜಗಳ ಮಾಡಿ ದೊಡ್ಡ ಯುದ್ಧ ಎಲ್ಲ ಮಾಡಿಕೊಂಡು ಆಮೇಲೆ ತಾನು ಹೋಗಿ ತಪಸ್ಸಿ ಕೂತು ವಿಶ್ವಾಮಿತ್ರ ಅಂಥೇಳಿ ನಮಗೆಲ್ಲ ಗೊತ್ತು. ಆತ ವಿಶ್ವಾಮಿತ್ರ ಆಗ್ತಾನೆ. ಇಲ್ಲಿ ಋಚಿಕನಿಗೆ, ಅದು ತುಂಬ ದೊಡ್ಡದಾಗಿದೆ ವಿಶ್ವಾಮಿತ್ರರ ಕತೆ, ಮುಂದೆ ಸಮಯ ಸಿಕ್ಕಾಗ ನೋಡೋಣ. ಋಚಿಕನಿಗೆ ಒಂದು ಮಗು ಆಯ್ತಲ್ಲ, ಆ ಮಗುವಿಗೆ ನಾಮಕರಣ ಆಗತ್ತೆ ಜಮದಗ್ನಿ ಅಂತ. ಬಂದು ಎಲ್ಲೋ ಲಿಂಕ್ ತಲುಪ್ತಾ ಇದೆ ಈಗ. ಈ ಜಮದಗ್ನಿ ಮಹರ್ಷಿಗಳಿಗೆ ನಮ್ಮ ದಕ್ಷಿಣದ ರಾಜನಾಗಿರ್ತಕ್ಕಂಥ ಒಬ್ಬ ರೇಣುಕಾ ಅನ್ನುವಂತಹ ಒಬ್ಬ ರಾಜನಿಗೆ ಮಗಳಿರ್ತಾಳೆ. ಅವಳ ಹೆಸರು ರೇಣುಕಾ ಅಂತಲೇನೆ. ತಂದೆ ಹೆಸರು ರೇಣುಕಾ, ಮಗಳ ಹೆಸರು ರೇಣುಕಾ. ಆ ರೇಣುಕೆಯನ್ನು ಕೊಟ್ಟು ಜಮದಗ್ನಿಗೆ ಮದುವೆ ಆಗುತ್ತೆ. ಅಲ್ಲಿ ಹುಟ್ಟತಕ್ಕಂಥವ್ರು ಯಾರು ಅಂತಂದರೆ 4 ಮಕ್ಕಳು ಹುಟ್ಟುತ್ತಾವೆ. ಮೊದಲು 5ನೇವನಾಗಿ ಭಗವಂತನ ಅವತಾರ ಆಗಬೇಕು ಅಂಥೇಳಿ ಅಪೇಕ್ಷೆ ಆಗುತ್ತೆ. ಜಮದಗ್ನಿಗಳು ಮತ್ತು ರೇಣುಕಾದೇವಿ ಇಬ್ಬರು ಕೂಡ ಘೋರವಾದ ತಪಸ್ಸನ್ನು ಆಚರಣೆ ಮಾಡಿ ಮಹಾವಿಷ್ಣುವನ್ನು ಮೆಚ್ಚಿಸಿ ಅವನಿಂದ ಅಂಶಾವತಾರಿಯಾಗಿ ಒಬ್ಬ ಮಗ ಹುಟ್ಟುತ್ತಾನೆ. ಭಗವಂತನ 6ನೆಯ ಅವತಾರ ಪರಶುರಾಮ. ಅವನ ಹೆಸರು ಪರಶುರಾಮ ಅಲ್ಲ, ಅವನ ಹೆಸರು ಬರೀ ರಾಮ ಅಂತ ಅಷ್ಟೇ. ಪರಶುನ ಹಿಡಿದಿದ್ದಕ್ಕೆ ಪರಶುನ ಯಾಕೆ ಹಿಡ್ದ, ಅದು ಬಹಳ ವಿಶೇಷ. ಈ ಪರಶುರಾಮರ ಕಥೆ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಾವು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಕರಾವಳಿ ಪ್ರದೇಶವನ್ನು ಇವತ್ತು ಪರಶುರಾಮ ಕ್ಷೇತ್ರ ಅಂತಲೇ ಹೇಳ್ತೇವೆ. ಆ ಕೊಡಲಿಯನ್ನು ಬೀಸಿ ಎಸೆದ್ರು ಅಷ್ಟು ಭಾಗ ಸಮುದ್ರ ಹಿಂದೆ ಹೋಯಿತು. ಆ ಭಾಗವನ್ನು ಇವತ್ತು ಪರಶುರಾಮ ಕ್ಷೇತ್ರ ಅಂತ ಕರಿತೇವಲ್ಲ. ಆಚಾರ ವಿಚಾರದಲ್ಲಿ ಇದು ಯಾಕೆ ತಗೊಂಡೆ, ಕ್ಷೇತ್ರ ಮಹಿಮೇಲೂ ಇದು ಬಂತು, ಆಚಾರ ವಿಚಾರದಲ್ಲೂ ಇದು ಬಂತು. ಇದಕ್ಕೆ ಪಿತೃಪಕ್ಷ ಹೇಗೆ ಲಿಂಕ್ ಆಗುತ್ತೆ ನೋಡಿ. ಇದೇ ಪರಶುರಾಮ ಕ್ಷೇತ್ರದಲ್ಲಿರ್ತಕ್ಕಂತಹ ಗೋಕರ್ಣದ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ. ಪಿತೃಕಾರ್ಯಗಳನ್ನು ಮಾಡಲಿಕ್ಕೆ ಆಚಾರ ವಿಚಾರಗಳಲ್ಲಿ ಪಿತೃಕಾರ್ಯ ಬಹಳ ಶ್ರೇಷ್ಠವಾದ್ದು. ಪಿತೃಕಾರ್ಯವನ್ನು ಮಾಡಲಿಕ್ಕೆ ಈ ಪರಶುರಾಮ ಕ್ಷೇತ್ರದ ಗೋಕರ್ಣ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯಂತ ಪುಣ್ಯತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾದರೆ, ಇದು ಆಚಾರ ವಿಚಾರಕ್ಕಾದರೆ ಕ್ಷೇತ್ರ ಮಹಿಮೆಯಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ನಮಗೆ ಈ ಒಂದು ಕೇರಳದ ತಿರುವನಂತಪುರಂನಲ್ಲೇ ಅನಂತಶಯನನಿಂದ ಹಿಡಿದು ಕಾರವಾರದ ತುದಿಯವರೆಗೆ ಎಷ್ಟು ಕ್ಷೇತ್ರಗಳಿದ್ದಾವೆ, ಲೆಕ್ಕ ಹಾಕಿದರೆ 100 ಕ್ಷೇತ್ರಗಳಿದ್ದಾವೆ. ಹಾಗಾಗಿ ಪರಶುರಾಮ ಕ್ಷೇತ್ರದ ಮಹಿಮೆ ಈ ಪರಶುರಾಮರಿಂದ ಬಂದಿದ್ರ ಜೊತೆಯಲ್ಲಿ ಕೃತಯುಗದ ಅಂತ್ಯಭಾಗದಲ್ಲಿ ಹೆಚ್ಚು ಕಡಿಮೆ 17,28,000 ವರ್ಷಗಳು. ಯಾವುದೋ ಕೃತಯುಗದ ವ್ಯಾಪ್ತಿ, ಕಲಿಯುಗದ 4,32,000 ಅಂತ ಹೇಳಿದ್ನಲ್ಲ, ಇದೇ ಕೃತಯುಗದ್ದು 17,28,000 ವರ್ಷಗಳು. ಅದರಲ್ಲಿ ಲಾಸ್ಟಿಗೆ 28,000 ವರ್ಷ ಬಾಕಿ ಇದೆ ಅನ್ನೋ ಟೈಮ್ನಲ್ಲಿ ಪರಶುರಾಮರ ಅವತಾರ ಆಗಿದೆ. ಆ ಸಂದರ್ಭದಲ್ಲಿ ಮೂಲಕ ಅನ್ನುವಂಥವನು ಅಯೋಧ್ಯೆಯ ರಾಜ, ನಾರಿ ಕವಚ ಅಂತ ಕರೀತಾರೆ. ಅವನ ನಂತರದಲ್ಲಿ ದಶರಥ ಬಂದಿದ್ದು ಯಾವಾಗ ಅಂತ ಯೋಚನೆ ಮಾಡಿ, ರಾಮದೇವರು ಬಂದಿದ್ದು ಯಾವಾಗ ಅವತಾರ, ಮಧ್ಯದಲ್ಲಿ ಅಷ್ಟು ವರ್ಷ ಪರಶುರಾಮರಿದ್ದರು. ಪರಶುರಾಮರ ಕಥೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಅನೇಕರಿಗೆ ಗೊತ್ತು. ರಾಮಾವತಾರದಲ್ಲಿ ಅವತಾರದ ಜವಾಬ್ದಾರಿಯನ್ನು ಸೀತಾ ಸ್ವಯಂವರದಲ್ಲಿ ಆ ಧನುಷನ್ನು ಮುರಿದ ನಂತರದಲ್ಲಿ ಪರಶುರಾಮರು ಬರ್ತಾರಲ್ಲ, ರಾಮಾವತಾರದ ಜವಾಬ್ದಾರಿಯನ್ನು ಧನುಸ್ಸು ಹಸ್ತಾಂತರ ಮಾಡುವುದರ ಮುಖಾಂತರವಾಗಿ ಅಲ್ಲಿ ಅವತಾರದ ಜವಾಬ್ದಾರಿಯನ್ನು ರಾಮನಿಗೆ ವಹಿಸಿಕೊಟ್ಟಿದ್ದು ಇದೇ ಪರಶುರಾಮರು. ಸಾಂದೀಪನಿ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಕಾಯ್ತಾ ನಿಂತಿರ್ತಕ್ಕಂಥ ಕೃಷ್ಣನಿಗೆ ಬಂದು ಸುದರ್ಶನ ಚಕ್ರವನ್ನು ಕೊಟ್ಟಿದ್ದು ಇದೇ ಪರಶುರಾಮ. ಎರಡೂ ಯುಗದಲ್ಲೂ ಕೂಡ ಯುಗದ 2 ಅವತಾರದ ಮುಖಾಮುಖಿ ಆಗುತ್ತೆ. ಬಹಳ ಅಪರೂಪ. 3 ಅವತಾರಗಳು ಏಕತ್ರ ಬರ್ತಕ್ಕಂಥದ್ದು. ಪರಶುರಾಮರು ಎಂಥ ಗ್ರೇಟ್ ಅವತಾರ ಭಗವಂತಂದು ಅಂದರೆ, ರಾಮಾವತಾರದಲ್ಲಿ ರಾಮನಿಗೆ ಯುಗದ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ ಯುಗದ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಈ ಕಲಿಯುಗದಲ್ಲಿ ಕೂಡ, ಕಲಿಯುಗದಲ್ಲಿ ಆಗ್ತಕ್ಕಂಥ ಭಗವಂತನ ಅವತಾರ ಮುಂದೆ ಆಗ್ತಕ್ಕಂಥ ಕಲ್ಕಿ ಅವತಾರದಲ್ಲಿ ಕೂಡ ಬದರಿ ಕ್ಷೇತ್ರದಲ್ಲಿ ಕೂತು ಆ ಕಲ್ಕಿ ಅವತಾರ ಮಾಡಿ ಬರ್ತಕ್ಕಂಥ ಮಹಾವಿಷ್ಣುವಿಗೆ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಕಲಿಸಿ
ಕಲಿಯುಗದ ಜವಾಬ್ದಾರಿಯನ್ನು ಕೂಡ ಅವರೇ ಕೊಡೋರು ಅಂತಕ್ಕಂಥದ್ದು ಈ ಪರಶುರಾಮರ ವೈಶಿಷ್ಟ್ಯ. ಒಂದು ವಿಚಾರ ನಾವು ನೆನಪಿಟ್ಕೋಬೇಕು, ನಮ್ಮಲ್ಲಿ ರೇಣುಕಾದೇವಿ ಆರಾಧನೆ ನಡೆಯುತ್ತಲ್ಲ, ಹೌದು, ಸವದತ್ತಿ ಅಲ್ವಾ, ಸವದತ್ತಿಯಲ್ಲಿ ನಡೆಯುತ್ತೆ. ಅದಕ್ಕಿಂತ ವಿಶೇಷವಾಗಿ ಎಲ್ಲಿ ಕಥೆ ಅಂತೂ ಗೊತ್ತು ನಾವು, ಆಕೆ ತಲೆಯನ್ನು ಪರಶುರಾಮ ಕಡ್ದ, ತಂದೆ ಆಣತಿ ಮೇಲೆ ಕಡ್ದ ಜಾಗ ಯಾವುದು ಅಂತಂದ್ರೆ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಸೊರಬ ತಾಲೂಕಿನಲ್ಲಿರ್ತಕ್ಕಂಥ ಚಂದ್ರಗುತ್ತಿ ಅಂತಕ್ಕಂಥ ಒಂದು ಕ್ಷೇತ್ರ. ಅದು ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆಯ ಒಳಗೆ ಇವತ್ತಿಗೂ ಕೂಡ ಯಲ್ಲಮ್ಮ ಅಂತ ಹೇಳಿ ಈ ರೇಣುಕಾಂಬೆಯನ್ನೇ ಅಲ್ಲಿ ಆರಾಧನೆ ಮಾಡೋದು. ಅದು ಕಥೆ ಹೇಗಿದೆ ಅಂದರೆ, ಈ ರೇಣುಕಾದೇವಿ ಮತ್ತು ಜಮದಗ್ನಿಗಳು ಆಶ್ರಮದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಎಷ್ಟು ಪತಿವ್ರತೆ ಅಂತಂದರೆ, ನದಿಗೆ ಹೋಗಿ ನೀರು ತರಬೇಕು ಅನುಷ್ಠಾನಕ್ಕೆ ಅಂತಂದರೆ ಉಳಿದೆಲ್ಲ ನೀರನ್ನು ಮಕ್ಕಳು ತುಂಬಿಸಿಡ್ತಾರೆ. ಆದರೆ ಗಂಡನಿಗೆ ಯಜ್ಞ ಕಾರ್ಯಕ್ಕೆ, ದೇವತಾ ಕಾರ್ಯ, ಪಿತೃ ಕಾರ್ಯ, ದೇವಋಷಿ ಮತ್ತು ಪಿತೃ ಯಜ್ಞಗಳನ್ನು ಮಾಡಬೇಕಲ್ಲ, ಅದಕ್ಕೆ ಪತ್ನಿಯಾದವಳೇ ನೀರು ತರಬೇಕು ಅಂತಕ್ಕಂಥದ್ದು ಇದೆ. ಅವಳನ್ನು ಶ್ರದ್ಧಾ ಪತ್ನಿ ಶರೀರ ಮಿದ್ಮಮುರೋ ವೇದಿಹಿ ಅಂಥೇಳಿ ಅದಕ್ಕೆ ವೇದದಲ್ಲಿ ಆಧಾರ ಕೂಡ ಇದೆ. ಅದನ್ನೆಲ್ಲ ಹೆಂಡತಿ ಆದವಳೇ ಮಾಡಿಕೊಡ್ಬೇಕು. ಕಾರಣ, ಆಕೆ ತಂದು ಕೊಟ್ಟಾಗ ಇವನಿಗೆ ಅದನ್ನು ಬಳಸೋ ಅಧಿಕಾರ, ಅಗ್ನಿ ಅಧಿಕಾರ, ಜೊತೆಯಲ್ಲಿ ಪತ್ನಿಯಾದವಳ ಕರ್ತವ್ಯ, ಇವೆಲ್ಲವೂ ಸೇರಿರ್ತಕ್ಕಂಥದ್ದು ಧರ್ಮ ಕಾರ್ಯ. ಅದಕ್ಕೆ ಸರಿಯಾಗಿ ಭಾಗವಹಿಸದೇ ಇದ್ದರೆ ಅದರ ದೋಷ ಹೆಂಡತಿಗೆ, ಹೆಂಡತಿಯನ್ನು ಬಳಸ್ಕೊಳ್ಳದೆ ಇದ್ದರೆ ಆ ದೋಷ ಗಂಡನಿಗೆ, ಬಳಕೆಗೆ ಒಪ್ಪದೇ ಇದ್ದಂಥ ಹೆಂಡತಿ ಆದರೆ ಆ ದೋಷ ಅವಳಿಗೆ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅಂತಹ ಪತಿವ್ರತೆಯಾದಂತಹ ಆ ರೇಣುಕಾದೇವಿ ನದಿ ತೀರಕ್ಕೆ ಹೋಗಿ ಮರಳಿನಿಂದ ಒಂದು ಬಿಂದಿಗೆಯನ್ನು ರೆಡಿ ಮಾಡಿಕೊಂಡು ಹಾವನ್ನು ಸಿಂಬಿಯಾಗಿ ತಲೆ ಮೇಲೆ ಇಟ್ಕೊಂಡು ಅದರ ಮೇಲೆ ಮರಳಿನಿಂದ ಮಾಡಿದ ಒಂದು ಮಡಿಕೆಯಿಂದ ನೀರನ್ನು ತುಂಬಿಕೊಂಡು ತರ್ತಿದ್ಲು. ಅಂಥ ಪಾತಿವ್ರತ್ಯ ಇತ್ತು. ಒಂದು ಸಾರಿ ಗಂಧರ್ವರು ಅಪ್ಸರೆಯರು ನೀರಿನಲ್ಲಿ ಸರಸ ಆಡೋದನ್ನು ನೋಡಿ ಮನಸ್ಸು ಸ್ವಲ್ಪ ವಿಚಲಿತ ಆಗೋಯ್ತು ಅವಳದು. ಅಷ್ಟೇ ಸಹಜ, ಪ್ರಾಕೃತಿಕವಾಗಿ. ರಾಜನ ಮನೆಯಲ್ಲಿ ಬೆಳೆದಂತಹ ಯುವರಾಣಿ ತಪಸ್ವಿಯಾಗಿ ಇಲ್ಲಿ ಬಂದು ಆಶ್ರಮದಲ್ಲಿದ್ದಾಗ ಅದನ್ನು ನೋಡಿ ಜಸ್ಟ್ ಒಂದು ಸಣ್ಣ ಮನಸ್ಸಿನೊಳಗಡೆ ಬಂದೋಯ್ತು. ಅವತ್ತು ಬಿಂದಿಗೆ ಆಗಲೇ ಇಲ್ಲ ಮರಳಿಂದ. ಹಾಗಾಗಿ ಎಷ್ಟೊತ್ತಾದರೂ ನೀರು ತರಲಿಕ್ಕೆ ಆಗದೇ ಇದ್ದಾಗ ಆಗ ಜಮದಗ್ನಿಗಳು ಅತ್ಯಂತ ಕೋಪಾವಿಷ್ಟರಾಗಿ ಆಕೆಯನ್ನು ಆಶ್ರಮದಿಂದ ಹೊರಗೆ ಹಾಕ್ಬಿಡ್ತಾರೆ. ಬಟ್ಟೆ ಬರೆ ಎಲ್ಲ ಕಿತ್ಕೊಂಡು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಯಾವುದೋ ಒಂದು ಬೇವಿನ ಮರದ ಇದನ್ನೆಲ್ಲ ಸೊಪ್ಪನ್ನೆಲ್ಲ ಕಿತ್ತುಕೊಂಡು ಅದನ್ನು ಮೈಗೆ ಶರೀರಕ್ಕೆ ಸುತ್ತಕೊಂಡು ಬಂದು ಚಂದ್ರಗುತ್ತಿಯ ಗುಹೆಯಲ್ಲಿ ವಾಸ ಮಾಡಿದ್ಲು ಆಕೆ. ಆ ಸಂದರ್ಭದಲ್ಲಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಸಿಟ್ಟು ತಡಿಲಿಕ್ಕಾಗದಲೇ ರಾಮನನ್ನು ಕೂಗಿ ತಲೆಯನ್ನು ಕತ್ತರಿಸು ಅಂತ ಹೇಳಿದ್ದು. ಅದಕ್ಕಿಂತ ಮುಂಚೆ ತಮ್ಮ ಉಳಿದ ಮಕ್ಕಳ ಹತ್ರ ಹೇಳ್ತಾರೆ, ಹೋಗಿ ನಿಮ್ಮ ತಾಯಿ ತಲೆ ಕಡೀರಿ ಅಂತ. ಆ ಮಕ್ಕಳು ಆಗೋದಿಲ್ಲ, ನಾವು ತಾಯಿ ಮಾತೃಹತ್ಯೆ ಮಾಡೋಕ್ಕೆ ನಾವು ರೆಡಿ ಇಲ್ಲ ಅಂತಾರೆ. ಆದರೆ ಪರಶುರಾಮನನ್ನು ಕರೆದು ನೀವು ಹೋಗಿ ಕಡಿ ಅಂದಾಗ ಪರಶುರಾಮರಿಗೆ ವಿಷಯ ಪೂರ್ತಿ ಗೊತ್ತು, ತನ್ನ ತಂದೆಯ ಸಾಮರ್ಥ್ಯ ಏನೂ ಗೊತ್ತು. ಇವತ್ತು ಕಡಿ ಅಂತಂದರೆ ನಾಳೆ ಬದುಕ್ಸೋತಾಕತ್ತಿಲ್ವ ಅವರಿಗೆ, ಆಗ ಮತ್ತಿನ್ನೇನಾಗಬೇಕು, ಹೇಗೂ ಸರಿ ಹೋಗ್ತದೆ ಅಂತ ಅಂದ್ಕೊಂಡು ಬಂದು ಕಡಿದು ಬಿಡ್ತಾರೆ. ಆ ಕಡಿದ ಕ್ಷೇತ್ರ ಇದೇ ಚಂದ್ರಗುತ್ತಿ. ಚಂದ್ರಗುತ್ತಿಯ ಯಲ್ಲಮ್ಮನ ಬಗ್ಗೆ ನಾವು ಎಲ್ಲ ಕಡೆಯಲ್ಲೂ ಸಹ ಕೇಳ್ತೇವೆ. ಆ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಗುರುಗಳೇ, ನೀವು ಪರಶುರಾಮರ ಕುರಿತಾಗಿ ಬಹಳ ವಿಶೇಷವಾದ ವಿಚಾರವನ್ನು ಏನು ಹೇಳ್ತಿದ್ದೀರಾ. ಆಚಾರ ವಿಚಾರದಲ್ಲೂ ಕೂಡ ಒಂದಷ್ಟು ವಿಚಾರ ಪರಶುರಾಮರ ಕುರಿತಾಗಿಯೇ ನಾವು ಕೇಳ್ತಾ ಇದ್ದೇವೆ. ಈಗಲೂ ಕೂಡ ದೋಷ ಪರಿಹಾರ, ಬಹುಶಃ ಇಂತಹ ಪುರುಷರ ಮಹಾಪುಣ್ಯಾತ್ಮರ ವಿಚಾರಗಳನ್ನು ಕೇಳ್ತಿದ್ರೇನೆ ಏನೋ ಮನಸ್ಸಿಗೆ ಆನಂದ, ಎಷ್ಟೋ ದೋಷವನ್ನು ನಾವು ಕಳೆದುಕೊಳ್ತೇವೆ ಅನ್ನೋ ಭಾವ ಮೂಡ್ತದೆ. ಯಾವ ವರವನ್ನು ಪಡ್ಕೊಳ್ತಾರೆ ತಂದೆ ಜಮದಗ್ನಿಯಿಂದ ಪರಶುರಾಮರು? ಇಲ್ಲಿ ದೋಷ ಪರಿಹಾರಕ್ಕೂ ಲಿಂಕ್ ಬರುತ್ತೆ ನೋಡಿ, ಹೇಗೆ ಬರುತ್ತೆ ಗೊತ್ತಾಗುತ್ತೆ ಗಮನಿಸಿದರೆ. ಕ್ಷೇತ್ರ ಮೈ ಮೇಲೂ ಕ್ಷೇತ್ರಕ್ಕೆ ಲಿಂಕ್ ಕೊಟ್ಟಿದ್ದೀನಿ, ಪರಶುರಾಮ ಕ್ಷೇತ್ರಕ್ಕೆ ಆಚಾರ ವಿಚಾರದಲ್ಲೂ ಲಿಂಕ್ ಕೊಟ್ಟಿದ್ದೀನಿ, ದೋಷ ಪರಿಹಾರದಲ್ಲೂ ಲಿಂಕ್ ಹೇಗೆ ಬರುತ್ತೆ ತೋರಿಸ್ತೀನಿ. ಈ ರೀತಿಯಾಗಿ ತಾಯಿಯ ತಲೆಯನ್ನು ಕಡಿದ್ರು. ಆ ಕೊಡಲಿಗೆ ಹಿಡಿದಿದ್ದಂತಹ ಒಂದು ರಕ್ತ ಇತ್ಯಾದಿಗಳನ್ನೆಲ್ಲ ಒರೆಸ್ಕೊಳ್ಳೋದಕ್ಕೆಲ್ಲ ಸಾಕಷ್ಟು ತೊಳೆದು ಎಲ್ಲ ಪ್ರಯತ್ನ ಪಟ್ಟರು, ಅದು ಹೋಗಲಿಲ್ಲ. ಹಾಗೂ ಒಂದು ಎಳ್ಳಿನಷ್ಟು ಅದು ಕಂಡುಕೊಂಡಿದ್ದು ಹಾಗೇ ಇತ್ತು. ಈಗ ನಾವು ತೀರ್ಥಹಳ್ಳಿ ಅಂತ ಏನು ಕರಿತೇವೆ, ತೀರ್ಥರಾಜಪುರ ಅಂತ ಹೇಳೋ ಒಂದು ಕಾಲದಲ್ಲಿ ಹೆಸರಿತ್ತು. ಆ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿ ಒಂದು ಪರಶುರಾಮ ಕುಂಡ ಅಂತ ಇದೆ. ಈಗಲೂ ಇದೆ. ಅಲ್ಲಿಗೆ ಹೋಗಿ ಆ ಕೊಡಲಿಯನ್ನು ತೊಳೆದಾಗ ಆ ಎಳ್ಳಿನಷ್ಟು ಹಿಡಿದಿರ್ತಕ್ಕಂತಹ ಒಂದು ರಕ್ತದ ಕಲೆ ಅಂತಕ್ಕಂತಹದ್ದು ಹೋಯ್ತು. ಅದು ಅವತ್ತು ಅಮಾವಾಸ್ಯೆ ಆಗಿತ್ತು, ಎಳ್ಳ ಅಮಾವಾಸ್ಯೆ ಅಂತ ನಾವೇನು ಕರಿತೇವೆ ಮಾರ್ಗಶಿರದ ಅಮಾವಾಸ್ಯೆಯನ್ನ. ಆ ಎಳ್ಳ ಅಮಾವಾಸ್ಯೆ ದಿವಸವೇ ಅಲ್ಲಿ ತೊಳೆದು ಸ್ವಚ್ಛವಾದ್ರಿಂದ ಆ ಒಂದು ಎಳ್ಳಿನಷ್ಟು ಇದ್ದ ದೋಷವೂ ಹೋಗಿದ್ದರಿಂದ ಅದು ಎಳ್ಳ ಅಮಾವಾಸ್ಯೆ ಅಂತ ಹೇಳಿ ಅಲ್ಲಿ ಇವತ್ತಿಗೂ ಕೂಡ ಅವರಿಂದ ಸ್ಥಾಪಿತವಾಗಿರ್ತಕ್ಕಂಥ ರಾಮೇಶ್ವರ ಅಂತಕ್ಕಂಥ ದೇವಸ್ಥಾನ ಇದೆ. ಆ ಕ್ಷೇತ್ರ ಮಹಿಮೆಯಲ್ಲಿ ಮುಂದಿನ ಒಂದು ಸೋಮವಾರ ದಿವಸ ಅದ್ರ ಬಗ್ಗೆ ನೋಡೋಣ. ಆ ಒಂದು ರಾಮೇಶ್ವರನ ಸನ್ನಿಧಾನದಲ್ಲಿ ಅದೇ ಎಳ್ಳಮಾವಾಸ್ಯೆ ದಿವಸ ವಿಶೇಷವಾದ ಜಾತ್ರೆ ಅಂತಕ್ಕಂಥದ್ದು ನಡೆಯುತ್ತೆ.
ಹಾಗೆ ಇದನ್ನೆಲ್ಲ ನೋಡ್ಕೊಂಡು ವಾಪಸ್ ಆಶ್ರಮಕ್ಕೆ ಬಂದರು ಪರಶುರಾಮರು. ಅಪ್ಪನಿಗೆ ಹೇಳಿದ್ರು, ನೀ ಹೇಳಿದ ಕೆಲಸ ಮಾಡಿದ್ದೇನೆ ಅಂತ. ಜಮದಗ್ನಿಗಳಿಗೆ ಬಹಳ ಸಂತೋಷ ಆಗ್ಬಿಡ್ತು, ಮಗ ಹೇಳಿದ ಮಾತು ನಡೆಸ್ಬಿಟ್ಟ ಅಂಥೇಳಿ. ಪತ್ನಿನ ಅಷ್ಟ ಆದ್ಲಲ್ಲ ಬದುಕ್ಸತ್ತಾಕತ್ತ ಅವರಿಗೆ ತ್ರಿಕಾಲ ಜ್ಞಾನಿಗಳು ಅವರು, ಮಹರ್ಷಿಗಳೆಲ್ಲ, ಅವ್ರಿಗೆ ಗೊತ್ತು ಮುಂದೆ ಏನಾಗುತ್ತೆ ಅಂಥೇಳಿ. ಪರಶುರಾಮರು 3 ವರ ಕೇಳು ನೀನು ಕೊಡ್ತೇನೆ ಅಂಥೇಳಿ ಯಾವಾಗ ಹೇಳ್ತಾರೆ ತಂದೆ ಜಮದಗ್ನಿ, ಕೇಳ್ತಾರೆ ಅವರು ಪರಶುರಾಮರವಾಗ, ನೀ 3 ವರ ನಂಗೆ ಕೊಡ್ತೀಯ ತಾನೆ? ಖಂಡಿತ ಕೊಡ್ತೀನಿ, ಕೇಳೋ. ಮೊದಲನೇದಾಗಿ ನೀ ಸಿಟ್ಟು ಬಿಡು, ನೀನು ಸಿಟ್ಟೆ ಇಷ್ಟೆಲ್ಲ ಅನಾಹುತ ಕಾರಣ. ಅಣ್ಣಂದ್ರಿಗೆ ಶಾಪ ಕೊಟ್ಟೆ, ಅಮ್ಮನ ತಲೆ ಕಡಿಸ್ದೆ, ನನ್ನಿಂದ ಇಂಥ ದೊಡ್ಡ ಅನ್ಯಾಯ ಮಾಡಿಸ್ದೆ, ಅಧರ್ಮ ಮಾಡಿಸ್ದೆ, ಇದೆಲ್ಲದಕ್ಕೂ ಕಾರಣ ನೀನು ಸಿಟ್ಟು ತಾನೆ? ಸಿಟ್ಟು ಬಿಡಬೇಕು, ಮೊದಲನೇ ವರ. ತಥಾಸ್ತು, ಆಯ್ತಪ್ಪ, ಸಿಟ್ಟು ಬಿಟ್ಟೆ. ಹೌದಾ, ಅಣ್ಣದಿಕ್ಕಳಿಗೆಲ್ಲ ಶಾಪ ಕೊಟ್ಟು ನೀವು ಜಡರಾಗ್ರಿ ಮೂಕರಾಗ್ರಿ ಅಂತ ಶಾಪ ಕೊಟ್ಟಿದ್ರೆ ಆ ಶಾಪ ಉಪಸಂಹಾರ ಮಾಡು. ತಥಾಸ್ತು, ಅದು ಉಪಸಂಹಾರ ಆಯಿತು. 3ನೇದು, ಅಮ್ಮನ ತಲೆ ಕಡಿಸ್ದೆ ಅಲ್ವ ನನ್ನ ಕೈಯಿಂದ, ಅವಳಿ ಜೀವ ಬರ್ಸು, ನಂಗೆ ಅಮ್ಮ ಬೇಕು. 3 ವರನೂ ತನಗೆ ಯಾವುದನ್ನು ಕೇಳಲಿಲ್ಲ. ಇದನ್ನು ಕಂಡು ಜಮದಗ್ನಿಗಳಿಗೆ ಬಹಳ ಸಂತೋಷ ಆಯಿತು. ಹೆಂಡತಿ ತಥಾಸ್ತು ಜೀವಂತವಾಗಿ ಬರಲಿ ಅಂತಂದರು, ಜೀವಂತವಾಗಿ ಬಂದಳು ರೇಣುಕಾದೇವಿ, ಎಲ್ಲ ಸರಿ. ಆದರೆ ಜಮದಗ್ನಿಗಳಿಗೆ ಸಮಾಧಾನ ಆಗಲಿಲ್ಲ. ಮಗ 3 ವರನೂ ತನಗಾಗಿ ಯಾವುದನ್ನು ಬಳಸ್ಕೊಳ್ಳಿಲ್ವಲ್ಲ ಅಂಥೇಳಿ. ದೋಷ ಪರಿಹಾರಕ್ಕೆ ಇಲ್ಲಿ ಲಿಂಕ್ ಬರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಒಂದು ಸತ್ಕರ್ಮವನ್ನು ಮಾಡ್ತಾನೆ, ತಂದೆಯ ಆಜ್ಞೆಯನ್ನು ಪಾಲನೆ ಮಾಡ್ತಾನೆ, ಅದರಿಂದ ಬರ್ತಕ್ಕಂಥ ಲಾಭವನ್ನು ತಾನು ಬಳಸ್ಕೊಳ್ಳೋದಿಲ್ಲ, ಆತ ಈ 3 ದೋಷಗಳನ್ನು ಪರಿಹಾರ ಮಾಡ್ದ. ಒಂದು, ತಂದೆಯ ಕೋಪ ಅಂತಕ್ಕಂಥ ದೋಷವನ್ನು ಪರಿಹಾರ ಮಾಡ್ದ. ಮತ್ತೊಂದು, ಅಣ್ಣಂದ್ರಿಗೆ ಬಂದಿರತಕ್ಕಂಥ ತಂದೆಯ ಶಾಪವನ್ನು ಪರಿಹಾರ ಮಾಡ್ದ. ಮತ್ತು ಗಂಡನಿಂದ ಹೆಂಡತಿಗೆ ಬಂದಿದ್ದಂತಹ ಒಂದು ಶಿಕ್ಷೆಯ ಒಂದು ದೋಷ ಏನಿತ್ತು ಅದನ್ನು ಕೂಡ ಪರಿಹಾರ ಮಾಡ್ದ. ಈ 3 ದೋಷಗಳನ್ನು ಪರಿಹಾರ ಮಾಡಿದ ಸಾಲದು ಅಂಥೇಳಿ ತಂದೆಗೆ ಆದ ಸಂತೋಷಕ್ಕೆ ಜಮದಗ್ನಿಗಳೇನು ಮಾಡ್ತಾರೆ, ನಿನಗೇನಾದರೂ ಒಂದು ವರ ಕೊಡಬೇಕು ಕೇಳು ಅಂತ ಹೇಳಿದಾಗ, ಏನೂ ಬೇಡ ನಂಗೆ ಸಾಕು ಅಂತ ಅಷ್ಟು ಒಂದು ಶರಣಾಗತಿ ಮತ್ತು ಅಷ್ಟೊಂದು ನಿರ್ಲಿಪ್ತ ಭಾವನೆ, ಈ ಒಂದು ಭಾವದಿಂದ ಇದ್ದಾಗ ಜಮದಗ್ನಿಗಳಿಗೆ ಸಮಾಧಾನ ಆಗೋದಿಲ್ಲ. ಪುನಃ ಮತ್ತೆ ಇನ್ನು 2 ವರ ಕೊಡ್ತೀನಿ ನಾನು ನಿನಗೆ. ಆ 2 ವರ ಯಾವುದು ಅಂತಂದ್ರೆ, ಮೊದಲನೇದು, ನೀನು ಚಿರಂಜೀವಿ. ಈ ಕಲ್ಪ ಶ್ವೇತವರಾಹ ಕಲ್ಪ ಮುಗಿಯೋಲ್ಲಿವರೆಗೂ 14 ಮನ್ವಂತರಗಳು ದಾಟುವಲ್ಲಿವರೆಗೂ ಸಹ ನೀನು ಚಿರಂಜೀವಿಯಾಗಿರುವಂತಕ್ಕಂಥ ಒಂದು ವರವನ್ನು ಕೊಟ್ಟರು. 2ನೇ ವರವನ್ನು ಏನು ಕೊಟ್ಟರು ಅಂದರೆ, ನಿನ್ನ ಕಾಲಿಗೆ ಪ್ರಚಂಡ ಶಕ್ತಿ ಬರಲಿ, ನೀನು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತಂದ್ರೂ ವಾಯುವೇಗದಲ್ಲಿ ಮನೋವೇಗದಲ್ಲಿ ನಿನಗೆ ಇಷ್ಟ ಬಂದಲ್ಲಿಗೆ ಓಡಾಡುವಂಥ ಒಂದು ಶಕ್ತಿ ನಿನಗೆ ಬರಲಿ ಅಂಥೇಳಿ 2 ಮಹತ್ತರವಾಗಿರತಕ್ಕಂತಹ ಒಂದು ವರವನ್ನು ಕೊಡುವುದರ ಜೊತೆಯಲ್ಲಿ ನಿನಗೆ ತಾಯಿಯ ತಲೆಯನ್ನು ನೀನು ಕಡಿದಿದ್ರೂ ಸಹ ಮಾತೃಹತ್ಯಾ ದೋಷ ನಿನಗೆ ಬರದೇ ಇರಲಿ, ಈ ಎಲ್ಲ ವರಗಳನ್ನು ಕೊಟ್ಟರು. ಅರ್ಥಾತ್ ನಾವು ನಿಜವಾಗಿ ಪ್ರಾಮಾಣಿಕವಾಗಿ ಕೇವಲ ಒಳ್ಳೆಯ ಭಾವನೆಯನ್ನಿಟ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮ್ಮ ದೋಷಗಳೆಲ್ಲವೂ ಪರಿಹಾರ ಮಾಡೋ ಸಾಮರ್ಥ್ಯ ತಪಸ್ಸು ಅಂತಕ್ಕಂಥದ್ದು ಉಂಟು. ನೋಡಿ, ಈ ಕಥೆಯನ್ನು ಸೂಕ್ಷ್ಮವಾಗಿ ಸಾಮಾನ್ಯರಾಗಿ ನಾವು ಗಮನಿಸಿದ್ರೆ ಗುರುಗಳೇ, ಹೆಣ್ಣು ಅಚಂಚಲೆಯಾಗಿರಬೇಕು. ಒಂದು ಚಿಕ್ಕ ತಪ್ಪು ಮನೆಯನ್ನು ಒಡೆಯುತ್ತೆ. ಹಾಗಾಗಿ ಬಹಳ ನೀನು ಪವಿತ್ರ ಭಾವದಿಂದಿರೋ ಅಂತ ಒಂದು ತಿಳಿಸಿದ್ರೆ, ಮತ್ತೊಂದು ತಂದೆ ತಾಯಿ ಏನೇ ಹೇಳಿದ್ರು ಕಣ್ಣು ಮುಚ್ಕೊಂಡು ಮಾಡಬೇಕಾಗಿರೋದು ನಮ್ಮ ಧರ್ಮ, ಅದರಿಂದ ಒಳಿತೇ ಆಗತ್ತೆ ಅಂತ ಸಾರತ್ತೆ. ಉದ್ದೇಶ ಒಳ್ಳೇದಿರಬೇಕು. ಹೌದು, ಉದ್ದೇಶ ಸರಿ ಇರಬೇಕು. ಬಹಳ ಒಂದು ಏನು ಹೇಳ್ತಾರೆ, ನಮ್ಮ ನಾಡಿನಲ್ಲಿ ಇಂತಹ ಬಹಳಷ್ಟು ಒಂದು ಪುರಾಣ ಪುಣ್ಯ ಕಥೆಗಳು ಹಿಂದೆ ಜರುಗಿದ್ದನ್ನು ಕೇಳ್ತಾ ಕೇಳ್ತಾ ಹೋದರೆ ಖಂಡಿತ ನಾವು ಸನ್ಮಾರ್ಗದೆಡೆಗೆ ಸಾಕ್ತಾನೆ ಹೋಗ್ತೀವಿ ಅಂತ ಹೇಳ್ತಾ ಗುರುಗಳೇ, ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಆಗಲಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ, ವ್ಯಯಾಧಿಪತಿ ಆಗಿರ್ತಕ್ಕಂಥವನು ಭಾಗ್ಯ ಮತ್ತು ಕರ್ಮದಲ್ಲಿ ಓಡಾಡ್ತಾ ಇರ್ತಾನೆ. ಜೊತೆಯಲ್ಲಿ ಗುರುಸ್ಥಿತಿ ಕೂಡ ಉತ್ತಮವಾಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಅಷ್ಟಮ ಶನಿಯ ಬಾಧೆಯನ್ನು ಒಂದನ್ನು ಹೊರತುಪಡಿಸಿದರೆ, ಅಷ್ಟಮ ಶನಿಯ ಬಾಧೆ ಏನು ಮಾಡ್ತಾನೆ, ದ್ವಿತೀಯಕ್ಕೆ ದೃಷ್ಟಿ ಕೊಡ್ತಾನೆ. ದ್ವಿತೀಯಾಧಿಪತಿ ಕೂಡ ರಾಶಿಯಲ್ಲಿದ್ದಾನೆ. ಹಾಗಾಗಿ ಕೌಟುಂಬಿಕವಾಗಿ ಒಂದು ಥರ ಅಸಮಾಧಾನದ ಸ್ಥಿತಿ ಇರುತ್ತೆ. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಬೇಸರ ಆಗಬಹುದು. ಇನ್ನು ಪಂಚಮಕ್ಕೆ ಕೂಡ ಶನಿಯ ದೃಷ್ಟಿ ಇರೋದರಿಂದ ಮಕ್ಕಳ ವಿಷಯದಲ್ಲಿ ಕೂಡ ಸ್ವಲ್ಪ ಬೇಸರ ಆಗಬಹುದು. ಮಕ್ಕಳ ಭವಿಷ್ಯದ ಚಿಂತೆ ಆಗಬಹುದು. ಹೇಗಪ್ಪ ಇವರು ಇನ್ನೇನು ಮಾಡೋದು, ಹೀಗಾಗ್ಬಿಡ್ತಲ್ಲ ಇವರು ಜೀವನ ಇತ್ಯಾದಿ ಮಕ್ಕಳ ಒಂದು ಪರಿಸ್ಥಿತಿಯ ಮೇಲೆ ನಿಮ್ಮ ಒಂದು ಮಾನಸಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಸ್ವಲ್ಪ ಕಿರಿಕಿರಿಗೆ ಒಳಗಾಗಬಹುದು. ಅದರ ಲಕ್ಷಣ ಕಾಣಿಸುತ್ತೆ. ಕಾರಣ, ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರುವಿನ ದೃಷ್ಟಿಯೂ ಅಲ್ಲಿಯೇ ಇದೆ. ಹಾಗಂಥೇಳಿ ಪಂಚಮಕ್ಕೆ ಶನೇಶ್ವರನ ದೃಷ್ಟಿ ಕೂಡ ಇದೆ.
ಈ ಎರಡೂ ಕಾರಣದಿಂದ ಈ ಒಂದು ಫಲವನ್ನು ಊಹಿಸ್ಬೋದಾಗಿರುತ್ತೆ. ಆದರೆ ಚಿಂತೆ ಮಾಡೋದು ಬೇಡ. ಪಂಚಮಾಧಿಪತಿ ಆಗಿರತಕ್ಕಂಥ ಗುರು 11ರಲ್ಲಿದ್ದಾನೆ. ಅರ್ಥಾತ್ ನಿಮ್ಮ ಸಂತತಿಗೆ ದೈವ ಬಲ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ದೊರಕತ್ತೆ. ಕುಲದೇವತೆಗಳನ್ನು ನಿಮ್ಮ ಕುಲದೇವರನ್ನು ಆರಾಧನೆ ನೀವು ಸಹ ಮಾಡಿ, ಜೊತೆಯಲ್ಲಿ ನಿಮ್ಮ ಸಂತತಿ ನಿಮ್ಮ ಮಕ್ಕಳ ಕೈಯಿಂದ ಕೂಡ ಆ ಒಂದು ನಿಷ್ಠೆಯನ್ನು ಶರಣಾಗತಿಯನ್ನು ಅವರಿಗೆ ಹೇಳಿ ಮಾಡಲಿಕ್ಕೆ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಅಷ್ಟಮದ ಚಂದ್ರ ಮುಂದೆ ಹೋಗ್ತಾನೆ. ಅಷ್ಟಮದಲ್ಲಿದ್ದಾಗ ಚಂದ್ರ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂತಹ ಬೇಸರವನ್ನು ಕೊಡ್ತಾನೆ. ಅದು ಲಾಭಾಧಿಪತಿ ಬೇರೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೆಚ್ಚು ಬೇಸರವನ್ನು ಕೊಡ್ತಾನೆ. ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ಕೊರತೆ ಕಾಣಿಸುತ್ತೆ. ಮಾನಸಿಕವಾಗಿ ಒಂದು ಸ್ವಲ್ಪ ಅಸಮಾಧಾನ ಅಂತಕ್ಕಂತಹದ್ದು ಕಾಣಿಸುತ್ತೆ. ಜೊತೆಯಲ್ಲಿ ಅವನಿಗೆ ಯಾವುದೇ ರೀತಿಯ ಶುಭ ಗ್ರಹಗಳ ದೃಷ್ಟಿಯೋ ಮತ್ತೊಂದೋ ಇಲ್ಲ. ಆದರೂ ನಂತರದಲ್ಲಿ ಮಧ್ಯಾಹ್ನದ ನಂತರ ಅವನು ಭಾಗ್ಯಸ್ಥಿತಿಗೆ ಹೋಗ್ತಾನೆ. ಅತ್ಯುಚ್ಚನಾಗ್ತಕ್ಕಂಥ ಒಂದು ಸ್ಥಿತಿಗೆ ಹೋಗ್ತಾನೆ. ಉಚ್ಚಸ್ಥಾನ ಅದು ವೃಷಭ. ಹಾಗೆ ಕೃತಿಕಾ ನಕ್ಷತ್ರ 2ನೇ ಚರಣಕ್ಕೆ ಹೋದಾಗ ಉಚ್ಚಸ್ಥಾನಕ್ಕೆ ಚಂದ್ರ ಬರ್ತಾನೆ. ಭಾಗ್ಯದಲ್ಲಿ ಉಚ್ಚನಾದಾಗ ಉತ್ತಮವಾದಂಥ ಫಲವನ್ನು ಕೂಡ ಆತ ಸೂಚಿಸ್ತಾನೆ. ಲಾಭಾಧಿಪತಿ ಕೂಡ ಹೌದು ಕನ್ಯಾ ರಾಶಿಯವರಿಗೆ. ಹಾಗಾಗಿ ಚಿಂತೆ ಮಾಡಬೇಡಿ. ಮನಃಶಾಂತಿಗೋಸ್ಕರ ಇವತ್ತು ಗೌರಿಯನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಅರ್ಧಂಬರ್ಧ ಫಲ. ಅರ್ಧ ಭಾಗದಲ್ಲಿ ಅಂದರೆ ದಿನದ ಅರ್ಧ ಭಾಗ ಸುಮಾರು ಒಂದು 3:30-4 ಗಂಟೆವರೆಗೂ ಕೂಡ ಸಾಕಷ್ಟು ಸಮಾಧಾನ, ಖುಷಿ ಎಲ್ಲ ಇರ್ತದೆ. ಕೆಲಸ ಕಾರ್ಯದಲ್ಲಿ ಎಲ್ಲ ಚೆನ್ನಾಗಿರ್ತದೆ. ಆ ನಂತರ ಅಷ್ಟಮ ಭಾವಕ್ಕೆ ಬಂದಾಗ ಚಂದ್ರ ಮತ್ತು ಶುಕ್ರರ ಪರಿವರ್ತನ ಯೋಗ ಅಂತಕ್ಕಂಥದ್ದು ಯಾವಾಗ ಬರುತ್ತೆ, ಆವಾಗಿ ಅಷ್ಟಮಾಧಿಪತಿ ಶುಕ್ರ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರರ ಪರಿವರ್ತನ ಯೋಗ ಇರೋದರಿಂದ ವೃಷಭ ರಾಶಿಗೆ ಯಾವಾಗ ಚಂದ್ರನ ಪ್ರವೇಶವಾಗ್ತದೆಯಲ್ಲ, ಆ ನಂತರದಲ್ಲಿ ಸ್ವಲ್ಪ ಸಂಗಾತಿಯ ಬಗ್ಗೆ ಚಿಂತೆ ಆರಂಭ ಆಗುತ್ತೆ. ಅವರ ಆರೋಗ್ಯದ ಬಗ್ಗೆ ಚಿಂತೆ ಆರಂಭ ಆಗುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯೋ ಮತ್ತೊಂದು ಇದರ ಬಗ್ಗೆ ಕೂಡ ಸ್ವಲ್ಪ ಸಂಕಟ ಆಗಲಿಕ್ಕೆ ಆರಂಭ ಆಗುತ್ತೆ. ಕಾರಣ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಮಂಗಳ 12ನೇ ರಾಶಿಯಲ್ಲಿರೋದು. ಹಾಗಾಗಿ ಮೊದಲನೇದಾಗಿ ಇವತ್ತು ಆ ವಿಷಯಕ್ಕೆ ಸಂಬಂಧಪಟ್ಟು ಈಗಲೇ 10 ಗಂಟೆ ಒಳಗೇನೆ ಒಂದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬನ್ನಿ. ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಶುಕ್ರ ಸಂಬಂಧಿತವಾಗಿ ಅವರೆಕಾಳು ಗೊತ್ತಲ್ಲ ನಿಮಗೆ, ಅವರೆಕಾಳು, ಸ್ವಲ್ಪ ಅವರೆಕಾಳನ್ನು ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಅದನ್ನು ಗೋವಿಗೆ, ಆಕಳಿಗೆ ತಿನ್ನಿಸ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ, ನೆಮ್ಮದಿಯನ್ನು ಕೂಡ ಕೊಡುತ್ತೆ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಉತ್ತಮ ಆಗಿರತಕ್ಕಂಥ ದಿನ. ಕಾರಣ ಏನು ಅಂತಂದರೆ ಭಾಗ್ಯಾಧಿಪತಿ ಉಚ್ಚನಾಗ್ತಾನೆ. 6-7ನೇ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಉತ್ತಮವಾದಂಥ ದಿನ. ಕೆಲಸ ಕಾರ್ಯಗಳು ಸಹ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಪಂಚಮದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿನ ದೇವತಾ ಕಾರ್ಯ ಮೊದಲಾದರಲ್ಲಿ ಅಸಡ್ಡೆ. ಅಷ್ಟಮದಲ್ಲಿರ್ತಕ್ಕಂತಹ ಗುರು ಕೂಡ ಪೂರ್ಣವಾದಂಥ ಒಂದು ದೈವ ಬಲವನ್ನು ಕೂಡ ಕೊಡೋದಿಲ್ಲ. ಎಲ್ಲ ರೀತಿಯಲ್ಲೂ ಸಹ ಗ್ರಹಗತಿಗಳು ಚೆನ್ನಾಗಿದ್ದರೂ ಪಂಚಮದ ಶನಿಯಿಂದಾಗಿ ಆದಾಯ ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಏನಾಗ್ತದೆ, ಪಂಚಮದಲ್ಲಿ ಶನಿ ಇದ್ದರೆ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಖಿನ್ನತೆಯನ್ನು, ದ್ವಂದ್ವವನ್ನು, ತುಮುಲವನ್ನು, ಗಾಬರಿ ಆತಂಕಗಳನ್ನು ಸೂಚಿಸ್ತಾನೆ ಅಂತ ಹೇಳುತ್ತೆ. ಯಾಕೆಂದರೆ 4ನೇ ರಾಶಿಯಲ್ಲಿರ್ತಕ್ಕಂಥ ರಾಹು ಕೂಡ ಅದೇ ಫಲವನ್ನೇ ಕೊಡ್ತಿರ್ತಾನೆ. ಬೇರೆ ಎಲ್ಲ ವಿಭಾಗದಲ್ಲಿ ಚೆನ್ನಾಗಿರ್ತದೆ. ಹಾಗಾಗಿ ಈ ಒಂದು ಕಿರಿಕಿರಿ ಅಂತಕ್ಕಂಥದ್ದು, ಸಮಾಧಾನವಿಲ್ಲದ ಮನಸ್ಥಿತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಹಾಗಾಗಿ ದತ್ತಾತ್ರೇಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ. ಗುರುಗಳೇ, ಈ ವಿಭಾಗಕ್ಕೆ ಪ್ರಶ್ನೆಯನ್ನ ಕಳಿಸಿದ್ದಾರೆ ಮೈಸೂರಿನಿಂದ ಉಮೇಶ್ ಅವರು. ಅವರ ಮಗಳಾದ ಖುಷಿ ಬಗ್ಗೆ ಕೇಳಬೇಕು ಅಂತ. ಅಪ್ಪ ಅಮ್ಮ ಬಯಸೋದು ಮಕ್ಕಳ ಖುಷಿಯನ್ನೇ, ಇವರು ಮಗಳಿಗೆ ಖುಷಿ ಅಂತ ಹೆಸರಿಟ್ಟಿದ್ದಾರೆ. ಹುಟ್ಟಿರುವಂಥ ದಿನಾಂಕ 9/4/2011 4 PM ಅಂತ ಹೇಳಿದ್ದಾರೆ, 4 PM ಅಂತ. ಸೊ ಪ್ರಶ್ನೆ ಬಹಳ ಸಿಂಪಲ್. ಮಗಳ ಒಂದು ಓದಿನ ಬಗ್ಗೆ ತಿಳಿಸಿ ಗುರುಗಳೇ ಅಂತ ಹೇಳ್ತಾರೆ. ಹೇಗೆ ಚೆನ್ನಾಗಿ ಓದ್ತಾಳ, ಮುಂದಿನ ದಿನಗಳಲ್ಲಿ ಏನಾದರೂ ದೋಷವಿದೆಯಾ ಅಂತ. ಉಮೇಶ್ ಅವ್ರು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ, ಉಮೇಶ್ ಅವರೇ ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ಮಗಳ ಜಾತಕ ಸಿದ್ಧಪಡಿಸಿ ಆಗಿದೆ. ಇದು ಸಿಂಹ ಲಗ್ನದ ಜಾತಕ ಮತ್ತು ಮೃಗಶಿರ ನಕ್ಷತ್ರ ಮಿಥುನ ರಾಶಿಯ ಜಾತಕ. ಈಗ ವರ್ತಮಾನದಲ್ಲಿ ರಾಹು ದಶೆ ಅಂತಕ್ಕಂಥದ್ದು ನಡೀತಾ ಇದೆ.
ಚಂದ್ರ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಲಗ್ನ ಸಿಂಹ ಲಗ್ನ, ಪಂಚಮದಲ್ಲಿ ರಾಹು ಮತ್ತು ಮೀನದಲ್ಲಿ ಇರ್ತಕ್ಕಂಥ ಮಂಗಳನ ದೃಷ್ಟಿ. ಮೀನದಲ್ಲಿ ಪಂಚಗ್ರಹ ಯೋಗ ಇದೆ, ಒಳ್ಳೆಯ ಯೋಗ ಅದು. ಆದರೆ ಈ ಜಾತಕದಲ್ಲಿ 2 ಮೇಜರ್ ದೋಷಗಳಿದೆ. ಒಂದು ಯಾವುದು ಅಂತಂದರೆ ಚಂದ್ರನಿಗೆ ಶನಿ ಮಂಗಳ ರಾಹು 3 ಗ್ರಹಗಳ ದೃಷ್ಟಿ ಇದೆ. ಹಾಗಾಗಿ ಸ್ವಲ್ಪ ಭಯಗ್ರಸ್ತ ಶಿಶು, ಆಗಾಗ ಸುಮ್ಮನೆ ಭಯ, ಬೇಡದೇ ಇರೋದಕ್ಕೆಲ್ಲ ಭಯ, ಸ್ವಲ್ಪ ಹಿಂಜರಿಕೆ ಇತ್ಯಾದಿಗಳು ಕಾಣಿಸುತ್ತೆ. ಇಲ್ಲ ಅಂದ್ರೆ ಕಂಪ್ಲೀಟ್ ವ್ಯತಿರಿಕ್ತ, ಫುಲ್ಲು ರಾಂಗ್, ಏನು ಅನ್ನೋ ಥರದಲ್ಲಿ ಅನ್ನೋ ಥರ ಭಯಂಕರ ಡೈನಾಮಿಕ್ ಕ್ಯಾರೆಕ್ಟರ್ ಅಂತಾರಲ್ಲ, ಆ ಥರ ಒಳ್ಳೆ ಡ್ಯಾಶಿಂಗ್ ಆ್ಯಂಡ್ ಡೈನಾಮಿಕ್ ಕ್ಯಾರೆಕ್ಟರ್. ಈ 2 ಥರದ ಸಾಧ್ಯತೆಗಳು ಕಾಣಿಸುತ್ತೆ. ಲಗ್ನಾತ್ ಪಂಚಮದಲ್ಲಿ ರಾಹು ಮತ್ತು ಮಂಗಳನ ದೃಷ್ಟಿ ಕೂಡ ಚಂದ್ರನಿಗೆ ಇರೋದರಿಂದ ವಿದ್ಯಾಭ್ಯಾಸಕ್ಕೆ ಈ ರಾಹು ದಶೆಯಲ್ಲಿ ಮುಖ್ಯವಾಗಿ ಕೆಲವು ಪೀಕ್ ಟೈಮ್ನಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು. ಅವಳು ಜಾಸ್ತಿ ಟೆನ್ಷನ್ ಹಾಕಬೇಡಿ ಅವಳಿಗೆ. ಒಂದು ರಾಹು ಶಾಂತಿ ಬೇಕು, ಮತ್ತೊಂದು ಅವಳಿಗೆ ಪಂಚಮಾರಿಷ್ಟ ಶಾಂತಿ ಕೂಡ ಬೇಕು. ಜೊತೆಯಲ್ಲಿ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಕೆ ಹೆಸರಿನಲ್ಲಿ ಬೆಲ್ಲದ ತುಲಾಭಾರವನ್ನು ಮಾಡಿಸ್ಬೇಕಾಗತ್ತೆ. ಇದಿಷ್ಟು. ರಾಹು ದಶೆ ಅಷ್ಟು ಉತ್ತಮವಾಗಿ ಇಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಇರ್ತಕ್ಕಂಥ ಸ್ಥಿತಿ ತಕ್ಕಮಟ್ಟಿಗೆ ಒಳ್ಳೆಯದಿದೆ. ಆದರೆ ಮುಂದೆ SSLC ಓದ್ತಾಳೆ, ಈಗ 9ನೇ ಕ್ಲಾಸ್ ಇರಬಹುದು ಅವಳು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅವಳಿಗೆ ಈ ರಾಹು ದಶೆ ಇದು ಏನು ಬಂದಿದೆಯಲ್ಲ ಈಗ, ಈ SSLC ಟೈಮ್ನಲ್ಲಿ ಕೂಡ ಅದು ಸ್ವಲ್ಪ ಹೆಚ್ಚು ಸಮಸ್ಯೆ ಕೊಡಬಹುದು. ಅರ್ಧ ವಾರ್ಷಿಕ ಪರೀಕ್ಷೆ ನಂತರ, ಅಕ್ಟೋಬರ್ ನಂತರ 2026 ಅಕ್ಟೋಬರ್ ನಂತರದಲ್ಲಿ ಚಂದ್ರಾತ್ ಅಷ್ಟಮದಲ್ಲಿ ರಾಹು ಇರ್ತಾನೆ, ದೋಷ ಆಗಬಹುದು. ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಕೂಡ ಈ ಟೈಮ್ನಲ್ಲಿ ಬೇಕಾಗತ್ತೆ. ಹಾಗಾಗಿ ಒಂದು ರಾಹು ಶಾಂತಿ, ಒಂದು ಪಂಚಮಾರಿಷ್ಟ ಶಾಂತಿ, ಜೊತೆಯಲ್ಲಿರ್ತಕ್ಕಂಥದ್ದು ಒಂದು ಬೆಲ್ಲದ ತುಲಾಭಾರ ಮತ್ತು ಗೋಪೂಜೆ ಇತ್ಯಾದಿಗಳನ್ನು ಆಚರಣೆ ಮಾಡ್ಕೋಬೇಕಾಗತ್ತೆ. ಈಕೆಗೆ ಎಲ್ಲವನ್ನು ಆಚರಣೆ ಮಾಡಿ, ಅದು ಉಳಿದೆಲ್ಲ ಯೋಗಗಳೆಲ್ಲ ಚೆನ್ನಾಗಿದೆ, ಏನಂಥ ದೊಡ್ಡದೇನಿಲ್ಲ. ಭಾಗ್ಯೋದಯ ಆಗ್ತಕ್ಕಂಥ ಒಂದು ಒಳ್ಳೊಳ್ಳೆ ಅವಕಾಶಗಳು, ಚಂದ್ರಾತ್ ಏಕಾದಶದಲ್ಲಿ ಒಳ್ಳೆ ಗ್ರಹ ಯೋಗ ಕೂಡ ಇದೆ. ಮುಂದೆ ಒಂದು ಒಳ್ಳೆಯ ಸಾಧನೆ ಇತ್ಯಾದಿಗಳನ್ನು ಮಾಡ್ತಾಳೆ ಈಕೆ, ಏನು ಚಿಂತೆ ಮಾಡೋದು ಬೇಡ. ಕೋದಂಡ ರಾಹು ಯೋಗ ಕೂಡ ಇದೆ ಜಾತಕದಲ್ಲಿ. ಹಾಗಾಗಿ ಈ ಒಂದು ರಾಹು ಶಾಂತಿ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಒಂದು ಸಾರಿ ವ್ಯವಸ್ಥೆ ಮಾಡಿಕೊಂಡ್ರೆ 18 ವರ್ಷದ ನಂತರ ಕೋದಂಡ ರಾಹು ಯೋಗ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಈಕೆ ಒಳ್ಳೆ ವಿದ್ಯಾವಂತೆ ಆಗ್ತಾಳೆ, ಒಳ್ಳೆ ರೀತಿಯಲ್ಲಿ ಕೂಡ ಎಲ್ಲ ನಡೀತದೆ, ಚಿಂತೆ ಮಾಡಬೇಡಿ. ಈ ದೋಷಗಳನ್ನಷ್ಟು ಸಿಂಪಲ್ ದೋಷಗಳು ಎಲ್ಲ ಪರಿಹಾರ ಮಾಡ್ಕೊಳ್ಳೋಕೆ ಬರೋವಂಥವೇ, ಯಾವುದು ಸ್ಥಿರ ಯೋಗ ಅಂತ ಇಲ್ಲ. ಹಾಗಾಗಿ ಈ ಒಂದು ಶಾಂತಿ ಕರ್ಮಗಳನ್ನು ಆಕೆ ಹೆಸರಿನಲ್ಲಿ ಆಚರಣೆ ಆಕೆಯನ್ನು ಇಟ್ಕೊಂಡು ಮಾಡಬೇಕು. ಮತ್ತು ಅವಳೆಲ್ಲೋ ಇರೋದು ನೀವು ಶಾಂತಿ ಹೋಮ ಎಲ್ಲೋ ಮಾಡೋದು ಮಾಡಿದ್ರೆ ಬರಲ್ಲ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ, ಸರಿಯಾದ ಪುರೋಹಿತರಿಂದ ಮಾಡಿಸಿ, ಒಳ್ಳೆಯದಾಗಲಿ. ಉಮೇಶ್ ಅವರೇ, ಗುರುಗಳು ಹೇಳಿದ ಹಾಗೆ ಹಿರಿಯರೊಬ್ಬರು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಗುರುಗಳು ಹೇಳಿದ ಕೇಳಿದ್ರೆ ಖಂಡಿತವಾಗ್ಲೂ ಖುಷಿ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿದ್ದಾಳೆ ಅಂತ ಖುಷಿಯಾಗಿರುತ್ತೆ. ಗುರುಗಳ ಮಾತು ಕೇಳಿ ನಿಮಗೆ ಅಂತ ಭಾವಿಸ್ತೇನೆ. ಗುರುಗಳೇ, ಇನ್ನುಳಿದ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ 5-6ನೇ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಅರ್ಥಾತ್ ಸುಮಾರು 3-4 ಗಂಟೆ ತನಕನೂ ಕೂಡ 5ನೇ ಮನೆಯಲ್ಲಿದ್ದು 11ನೇ ಮನೆಯ ದೃಷ್ಟಿಯನ್ನು ಹೊಂದುತ್ತಾನೆ ಮತ್ತು 5ನೇ ಮನೆಯ ಅಧಿಪತಿಯ ದೃಷ್ಟಿಯನ್ನು ಕೂಡ ಆತ ಹೊಂದುತ್ತಾನೆ. ಆದರೆ ಆ ನಂತರದಲ್ಲಿ ಉಚ್ಚನಾಗಿ 6ನೇ ಮನೆಗೆ ಹೋಗಿ ವ್ಯಯಕ್ಕೆ ದೃಷ್ಟಿ ನೋಡಿದಾಗ ಧನುರಾಶಿಯವರಿಗೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಒಂದು ಭ್ರಮೆ ಕಾಣಿಸ್ತದೆ. ನನಗೇನೋ ಶರೀರದಲ್ಲಿ ಏನೋ ಆಗ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ, ಹೀಗಾಗ್ಬಿಟ್ಟಿದೆ, ಏನೋ ತೊಂದರೆ ಆಗ್ಬಿಡುತ್ತೋ, ಏನೋ ಕಥೆಯೋ ನನಗೆ ಇತ್ಯಾದಿ ಒಂದು ಭ್ರಮೆಯ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಕಾಣುತ್ತೆ. ಯಾಕೆಂದರೆ 3ನೇ ರಾಶಿಯಲ್ಲಿರ್ತಕ್ಕಂಥ ರಾಹು, 6ನೇ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ, ಅದಕ್ಕೆ ಅಷ್ಟಮಾಧಿಪತಿಯಾಗಿ ಪರಿವರ್ತನ ಯೋಗ ಇಲ್ಲದೇ ಇರೋದು ಇದೆ ಅಂತಕ್ಕಂಥ ಒಂದು ಭ್ರಮೆ ಕಾಣಿಸುವಂಥ ಲಕ್ಷಣ ಇದೆ. ಭಯವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಆರೋಗ್ಯ ವಿಷಯದಲ್ಲಿ. ಆದರೆ ಅಂಥದ್ದೇನಿಲ್ಲ, ಅದೊಂದು ಭ್ರಮಾಧೀನ ಸ್ಥಿತಿ ಅಷ್ಟೇ. ಕಾರಣ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರುವೇ ಶುಭ ಸ್ಥಿತಿಯಲ್ಲಿ ಅಲ್ಲಿದ್ದಾನೆ ಸಪ್ತಮದಲ್ಲಿ. ಹಾಗಾಗಿ ಅಂಥದ್ದೇನೇ ಇದ್ರೂ ಕೂಡ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಸುಮ್ಮನೆ ಮನಸ್ಸಿನಲ್ಲಿ ಸಂಶಯ ಇಟ್ಕೊಂಡು ಕೊರಗೋದಕ್ಕಿಂತ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ. ಅದರಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ, ಯೋಚನೆ ಮಾಡೋದು ಬೇಡ. ಹಾಗೂ ನಿಮಗೊಂದು ಭಯ ಇದೆ ಅಂತಂದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ಇಟ್ಕೊಂಡು ಧನ್ವಂತರಿಯನ್ನು ಸ್ಮರಣೆ ಮಾಡಿ ಅದಕ್ಕೆ ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ ಅನ್ನುವಂಥ ಒಂದು ಮಂತ್ರ ಕೈಯನ್ನು ಹಿಂಗೆ ಮುಚ್ಚಿಡ್ಕೊಂಡು ಆ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡ್ಕೊಳ್ಳಿ. ಆ ನೀರನ್ನು ಕುಡಿತಕ್ಕಂಥದ್ದನ್ನು ಮಾಡಿ, ಸಾಕಷ್ಟು ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿಂದು ಮಕರ ರಾಶಿ.
ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಿಂದ ಸಪ್ತಮದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಮತ್ತು ಚಂದ್ರರ ಪರಿವರ್ತನೆ ಯೋಗ ಇದೆ. ವೃಷಭ ಮತ್ತು ಕರ್ಕಾಟಕದ ಪರಿವರ್ತನೆ, 5 ಮತ್ತು 7ರ ಪರಿವರ್ತನೆ. ಸಂತತಿಯನ್ನು ಬಯಸ್ತಾ ಇರತಕ್ಕಂಥ ದಂಪತಿಗಳಿಗೆ, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರುವ ಲಕ್ಷಣ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ಚಿಕಿತ್ಸೆ ಅಂತಕ್ಕಂಥದ್ದು ಫಲವನ್ನು ಕೊಡುವ ಲಕ್ಷಣ ಕಾಣ್ತಾ ಇದೆ. ಮದುವೆ ಪ್ರಯತ್ನದಲ್ಲಿರುವವರಿಗೂ ಕೂಡ ಉತ್ತಮವಾದಂಥ ಒಂದು ಸುದ್ದಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ ಮಕರ ರಾಶಿಯವರಿಗೆ. ಆದರೆ 2 ಮತ್ತು 8ರಲ್ಲಿ ರವಿ ಮತ್ತು ರಾಹುಗಳ ದೃಷ್ಟಿ ಇರೋದರಿಂದ ಯಾರಿಗೆ ಹೃದಯ ಸಂಬಂಧ ಸಮಸ್ಯೆ ಇದೆ, ಮಕರ ರಾಶಿಯವರು ಏನು ಟ್ರೀಟ್ಮೆಂಟ್ ಇತ್ಯಾದಿಗಳನ್ನು ಮಾಡ್ತಿದ್ದಾರೆ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮುಖ್ಯ. ಸಾಧ್ಯವಾದರೆ ಇವತ್ತು 9:30 ಒಳಗೆ ಸೂರ್ಯನಿಗೆ ಎದುರಾಗಿ ನಿಂತು ಆದಿತ್ಯ ಹೃದಯವನ್ನು ಪಠನ ಮಾಡಬೇಕು ಅಂತ ಹೇಳುತ್ತೆ. ಒಂದೊಮ್ಮೆ ನಿಮಗೆ ಪಠನ ಮಾಡಲಿಕ್ಕೆ ಬರೋದಿಲ್ಲ ಆದಿತ್ಯ ಹೃದಯ, ಸ್ಪಷ್ಟವಾಗಿ ಸಂಸ್ಕೃತದಲ್ಲಿರ್ತದೆ. ಅದು ತಿಮಿರೋನ್ಮಥನ ಶಂಭು ಸ್ಪಷ್ಟ ಮಾರ್ತಾಂಡ ಅಂಶುಮನ್ ಹೀಗೆಲ್ಲ ಬರುತ್ತೆ ಅದು. ಹಾಗಾಗಿ ಅಂಥದ್ದೆಲ್ಲ ಓದೋಕ್ಕೆ ನಮಗೆ ಬರಲ್ಲ ಸ್ವಾಮಿ ಅಂತ ನೀವು ಹೇಳೋದಿದ್ದರೆ ಇವತ್ತೆಲ್ಲದನ್ನು ಶ್ರವಣ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ನಮ್ಮ ವಿದ್ಯಾಭೂಷಣ ತೀರ್ಥರು ಅಂತಕ್ಕಂತಹ ಒಬ್ಬ ಮಹಾನ್ ನಮ್ಮ ಕನ್ನಡದ ಒಬ್ಬ ಗಾಯಕರಿದ್ದಾರೆ. ಆ ವಿದ್ಯಾಭೂಷಣರು ಆದಿತ್ಯ ಹೃದಯವನ್ನು ಅತ್ಯಂತ ಸ್ಪಷ್ಟವಾಗಿ ಉಚ್ಚಾರ ಮಾಡಿದ್ದು ಇವತ್ತು ಸಿಗ್ತದೆ. ಆ ಒಂದು ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಕೇಳೋದು ಕೂಡ ಸಾಕಷ್ಟು ಉತ್ತಮ. ಆದಿತ್ಯ ಹೃದಯವನ್ನು 12 ಬಾರಿ ಶ್ರವಣ ಮಾಡಿ, ಓದೋಕ್ಕೆ ಸ್ಪಷ್ಟವಾಗಿ ಬರ್ತದೆ ಅಂದರೆ 12 ಬಾರಿ ಪಠನ ಮಾಡಿ, ಸಾಕಷ್ಟು ಉತ್ತಮವಾದಂಥ ಫಲ ದೊರಕತ್ತೆ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಷಷ್ಠಾಧಿಪತಿ ಮತ್ತು ಚತುರ್ಥಾಧಿಪತಿಯ ಪರಿವರ್ತನೆ. ಭೂ ವ್ಯವಹಾರದಲ್ಲಿ ಮೋಸವಾಗ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ದುಡ್ಡು ಕಾಸಿನ ವಿಷಯದಲ್ಲಿ ಮೋಸವಾಗ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಎಚ್ಚರಿಕೆ ಬೇಕು. ಅಷ್ಟಮದಲ್ಲಿರ್ತಕ್ಕಂತಹ ಮಂಗಳನ ದೃಷ್ಟಿ, ಭೂ ಸಂಬಂಧ ಕಾರಕ, ಅವನು ಕರ್ಮಾಧಿಪತಿಯೂ ಹೌದು. ಯಾರೋ ನಿಮ್ಮ ಪ್ರೊಫೆಷನ್ನಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲೋ ಎಲ್ಲೋ ಜೊತೆಲಿ ಕೆಲಸ ಮಾಡೋರು ಕೂಡ ಅವ್ರಿಗೂ ಬೈ ಮಿಸ್ಟೇಕಾಗಿ, ಅವರೇನು ನಿಮಗೆ ಮೋಸ ಮಾಡಬೇಕು ಅಂತ ಮಾಡೋದಲ್ಲ, ಆದರೆ ಬೈ ಮಿಸ್ಟೇಕಾಗಿ ಅವ್ರ ಕಡೆಯಿಂದ ನಿಮಗೆ ಯಾವುದೋ ಒಂದು ಸುದ್ದಿ ಸಿಕ್ಕತ್ತೆ, ಈ ಥರ ಒಂದು ಜಾಗ ಇದೆ, ಹೀಗಿದೆ ನೋಡ್ಬೋದು ಅಂಥೇಳಿ ಇತ್ಯಾದಿಗಳಾಗಿ ಇಬ್ಬರಿಗೂ ಮೋಸ ಆಗೋ ಸಾಧ್ಯತೆ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಅದಕ್ಕೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಆ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ತಿಳ್ಕೊಂಡು ಆ ನಂತರದಲ್ಲಿ ಮುಂದಿನ ಹೆಜ್ಜೆ ನೀಡ್ತಕ್ಕಂಥದ್ದು ಸೂಕ್ತ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. 2ನೇ ಮನೆ, 3ನೇ ಮನೆ ಮತ್ತು 5ನೇ ಮನೆ ಅಧಿಪತಿಗಳ ಪರಿಸ್ಥಿತಿಯನ್ನು ನೋಡಿದಾಗ ಮೀನರಾಶಿಯವರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳು. ಚತುರ್ಥ ಭಾವಾಧಿಪತಿ ಆಗಿರತಕ್ಕಂತಹ ಬುಧನ ಸ್ಥಿತಿ ಕೂಡ ಶುದ್ಧವಾಗಿದೆ. ಹಾಗಾಗಿ ಅವನೇ ಸಪ್ತಮಾಧಿಪತಿ ಕೂಡ ಹೌದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಅನುಕೂಲ ಇತ್ಯಾದಿಗಳು, ಅಭಿವೃದ್ಧಿಯನ್ನು ಕೂಡ ನೀವು ಊಹಿಸಬಹುದಾಗಿರುತ್ತೆ. ಜೊತೆಯಲ್ಲಿ 4ನೇ ಮನೆಯಲ್ಲಿ ಗುರು ಇರೋದರಿಂದ ಪೂರ್ಣವಾದ ಗುರು ಬಲ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಗುರುವಿನ ದರ್ಶನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ತದೆ. ನೀವು ನಂಬುವ ಯಾವುದಾದ್ರೂ ಒಂದು ಪರಂಪರೆಯ ಗುರು ಆಗಬೇಕು. ಪರಂಪರೆಗೆ ನಾವು ಪ್ರಾಶಸ್ತ್ಯವನ್ನು ಯಾಕೆ ಕೊಡ್ತೇವೆ? ಗುರು ಪರಂಪರೆಗೆ ಅಂತಂದರೆ, ಹಾಗಂತ ಬೇರೆ ಗುರುಗಳಲ್ವಾ ಕೇಳಿದರೆ, ಪರಂಪರೆಯಲ್ಲಿರೋ ಶಕ್ತಿ ಬೇರೆ. ಒಬ್ಬರೇ ಅನುಷ್ಠಾನಿಕರು ಇರೋದಿಲ್ಲ. ಅದೊಂದು ಗುರುಪೀಠ ಇರ್ತದೆ, ಅಲ್ಲೊಂದು ಪರಂಪರೆ ನಡ್ಕೊಂಡು ಬಂದಿರ್ತದೆ, ಅನುಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ದೇವತಾರಾಧನೆ ಕ್ರಮ, ತಪಸ್ಸು ಇತ್ಯಾದಿಗಳೆಲ್ಲ ಇರುತ್ತೆ. ಯಾಕೆ ಆ ಒಂದು ಭೂಮಿಯಲ್ಲಿ ಆ ಸಾಮರ್ಥ್ಯ ಬರುತ್ತೆ ಅಂದರೆ ನಿರಂತರವಾದಂಥ ಒಂದು ಅನುಷ್ಠಾನ ನಡೆದಿರುತ್ತೆ. ಹಾಗಾಗಿ ಪರಂಪರೆಗಿರೋ ಶಕ್ತಿಯೇ ಬೇರೆ. ಹಾಗಂತ ಇಂಡಿವಿಜುವಲ್ ಆಗಿ ಒಬ್ಬರು ದೊಡ್ಡ ಸಾಧಕರಿದ್ದರು, ಸಂತರಿದ್ದರು, ಇತ್ಯಾದಿಗಳಿದ್ರು, ಹೌದು ಸತ್ಯ, ಅದು ಏನು ಇಲ್ಲ ಅಂತಲ್ಲ. ಆದರೆ ಪರಂಪರೆಯ ಒಂದು ಸಾಮರ್ಥ್ಯ ಆ ಸಿಂಗಲ್ ಸಾಧಕರಲ್ಲಿ ಆ ಮಟ್ಟದ್ದು ಇರೋದು ಸ್ವಲ್ಪ ಕಷ್ಟ. ಹಾಗಾಗಿ ಯೋಚನೆ ಮಾಡಿ, ನಿರ್ಧಾರ ಮಾಡಿ, ಆ ಗುರು ಪರಂಪರೆಯಿಂದ ಬಂದಿರತಕ್ಕಂಥ ಗುರುವನ್ನು ಅಥವಾ ಮಹಾನ್ ಸಾಧಕರಾಗಿದ್ದು ಅಂಥ ಸಾಧನೆ ನಡೆಸಿರ್ತಕ್ಕಂಥವ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಅಂಥ ಕ್ಷೇತ್ರದಲ್ಲೂ ಕೂಡ ಹೋಗಿ ಗುರುವಿನ ಅನುಗ್ರಹ ತಗೊಂಡು ಬನ್ನಿ. ಪರವಾಗಿಲ್ಲ, ಒಳ್ಳೆಯದಾಗತ್ತೆ. ಪ್ರಯತ್ನ ಮಾಡಬೇಕು. ಜೊತೆಯಲ್ಲಿ ನಿಮ್ಮ ಕರ್ಮ ಕೂಡ ಇರಬೇಕು. ಕೇವಲ ದೇವತಾ ಅನುಗ್ರಹ, ಯಾವುದೋ ಒಂದು ದೇವತಾರಾಧನೆ ಮಾಡಿಬಿಟ್ರೆ ನನಗೆ ಒಳ್ಳೆಯದಾಗ್ಬಿಡ್ತು ಬರಲ್ಲ. ನಮ್ಮ ಪ್ರಯತ್ನವೂ ಇರಬೇಕು. ಷಟ್ಚಿಂತಸ್ತು ಮನುಷ್ಯಾಣಂ ಸಪ್ತಮಂ ದೈವಚಿಂತನಂ. ದೈವಾನುಗ್ರಹ ಆಗಲೇ ಆಗೋದು. ಹಾಗಾಗಿ ಪ್ರಯತ್ನ ಮಾಡಿ ಭಗವಂತನ ಅನುಗ್ರಹ ಪಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಬಹಳಷ್ಟು ವಿಚಾರಗಳನ್ನು ಇಂದು ಕೂಡ ತಿಳಿಸಿದ್ದೀರಾ. ಪರಶುರಾಮರ ಕುರಿತಾಗಿ ನೀವು ಹೇಳಿದಂಥ ಮಾತು
ಒಂದು ಯಾವುದೋ ಒಂದು ಮೂವಿ ಬರ್ತಾ ಇದೆ ಕೂಡ ಅವ್ರ ಬಗ್ಗೆ. ಹಾಗಾಗಿ ಅವೆಲ್ಲ ಕಲ್ಪನೆಗಳು ಬಂದ ಹಾಗೆ ನಮ್ಮ ತಲೆಯಲ್ಲೇ ಒಂದು ಫಿಲಮ್ ಓಡಿದ ರೀತಿ ಆಯಿತು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.